ಸ್ನೇಹಿತರು ನಮಸ್ಕಾರ. ಕೂರ್ಗ್ ಬಸ್ ನ ನ್ಯೂಸ್ ಪಂಚ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ರಾಜ್ಯ ಸರ್ಕಾರ ಸಂಪುಟ ಸರ್ಕಸ್ ಕೊನೆಗೂ ಒಂದು ಅಂತಿಮ ಘಟ್ಟವನ್ನ ತಲುಪಿ ಸರ್ಕಾರ ಒಂದು ವ್ಯವಸ್ಥಿತವಾಗಿ ನಡೆಯುವಂತ ನಿಟ್ಟಿನಲ್ಲಿ ಮುಂದಡಿ ಇಟ್ಟ ಹಾಗೆ ಇದೆ. ಸಚಿವರನ್ನಾಗಿ ಯಾರನ್ನೆಲ್ಲ ಮಾಡ್ಬೇಕು ಅನ್ನೋಂತ ಗೊಂದಲ ಇತ್ತು, ಅದಕ್ಕೂ ಕೂಡ ಒಂದು ಅಂತಿಮ ನಿರ್ಧಾರ ಆಯ್ತು. ಅದಾದ ನಂತರ ಸಂಪುಟದಲ್ಲಿ ಯಾರ್ಯಾರಿಗೆ ಯಾವ ಸಚಿವರಿಗೆ ಯಾವ ಖಾತೆಯನ್ನ ಹಂಚಬೇಕು ಅನ್ನೋಂತ ನಿಟ್ಟಿನಲ್ಲಿ ಗೊಂದಲ ಇತ್ತು, ಅದನ್ನು ಕೂಡ ಈಡೇರಿಸಿಕೊಂಡಿದ್ರ ಜೊತೆಗೆ ಮಧ್ಯದಲ್ಲಿ ಒಂದಷ್ಟು ಅಸಮಾಧಾನ ಎಲ್ಲವೂ ಇತ್ತು. ಎಲ್ಲವೂ ಕೂಡ ಬಗೆಹರಿದಿದೆ ಅಂತ ಅನ್ಕೊಳ್ತಾ, ಅದ್ರಲ್ಲೂ ನಾವು ಕೊಡಗಿನ ಮಂದಿ ದೊಡ್ಡ ಮಟ್ಟಿಗಿನ ಅಸಮಾಧಾನ ಇತ್ತು. ಎಸ್ ಪೊನ್ನಣ್ಣವರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅನ್ನೋಂತಹ ಬೇಡಿಕೆ ತುಂಬಾನೇ ಇತ್ತು, ಆರಂಭದಿಂದಲೂ ಇತ್ತು. ಆದ್ರೆ ಈ ಕಳೆದ ಸಂಪುಟ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ, ಹೊಸ ಸಂಪುಟ ರಚನೆ ಆದಂತಹ ಸಂದರ್ಭದಲ್ಲಿ ವಿಧಾನಸಭೆಯ ಉಪಸಭಾಪತಿ ಸ್ಥಾನವನ್ನ ಕೊಡುವ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು. ಗಮನಿಸಬೇಕಾದಂತ ವಿಚಾರ ಇಲ್ಲಿ ಸದನದೊಳಗೆ ಆಗ್ಬೇಕಂತ ವಿಚಾರವನ್ನ ಹೈಕಮಾಂಡೇ ಸೈನ್ ಹಾಕಿ ಕೊಟ್ಟಂತದ್ದು, ಅದು ಒಂದು ಚರ್ಚೆ ಆಗಿದ್ರ ಜೊತೆಗೆ ಅವರಿಗೆ ಉಪಸಭಾಪತಿ ಸ್ಥಾನ ಕೊಟ್ಟದ್ರ ಬಗ್ಗೆ ಕೂಡ ರಾಜಕೀಯವಾಗಿ ತುಂಬಾನೇ ಚರ್ಚೆ ಆಗಿತ್ತು, ಅಸಮಾಧಾನ ವ್ಯಕ್ತವಾಗಿತ್ತು. ಅವರ ಸ್ವಪಕ್ಷದಲ್ಲೇ ಅಸಮಾಧಾನ ವ್ಯಕ್ತವಾಗಿತ್ತು. ಹಾಗಾಗಿ ಅದನ್ನ ಸ್ವೀಕರಿಸ್ತಾರೋ ಬಿಡ್ತಾರೋ ಅನ್ನೋಂಥ ವಿಚಾರ ಇತ್ತು. ಆ ನಡುವಲ್ಲೇ ಹೈಕಮಾಂಡ್ ನಿಂದ ಆದಂತ ಮತ್ತೊಂದು ಬದಲಾವಣೆಯ ಸೂಚನೆ, ಅವರಿಗೆ ಸಂಪುಟ ದರ್ಜೆಯ ಸ್ಥಾನವನ್ನು ಕೊಟ್ಟಿದ್ದರ ಜೊತೆಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ಎಸ್ ಪೊನ್ನಣ್ಣ ಅವ್ರನ್ನ ನೇಮಕ ಮಾಡಿ ಕೊಟ್ಟಿರುವಂತದ್ದು ಒಂದಷ್ಟು ಸಮಾಧಾನಗೊಳ್ಳುವಂತೆ ಮಾಡಿದೆ. ರಾಜಕೀಯವಾಗಿ ಅವ್ರನ್ನ ಕಟ್ಟಿ ಹಾಕುವಂತ ಪ್ರಯತ್ನ ಅಂತ ಇತ್ತು, ಆದ್ರೆ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ಮಾಡಿರೋದು ಜೊತೆಗೆ ಅವರ ರಾಜಕೀಯ ಚಟುವಟಿಕೆಗೆ ಲಾಭದಾಯಕವಾಗಿ ಪರಿಣಮಿಸಬಹುದು ಅನ್ನೋ ನಿಟ್ಟಿನಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ಕುರಿತಾಗಿ ಮಾತಾಡೋಣ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವಂತಹ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಅವರು ಇದ್ದಾರೆ. ಕುಟ್ಟಪ್ಪ ಅವರು ವೆಲ್ಕಮ್. ನಮಸ್ತೆ. ಪೊನ್ನಣ್ಣವರಿಗೆ ಉಪಸಭಾಪತಿ ಸ್ಥಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಕೂಡ ನಾವು ಮಾತಾಡಿದ್ವಿ, ಯಾವ ರೀತಿ ಪ್ಲಸ್ ಮೈನಸ್ ಆಗ್ಬಹುದು, ಸಕಾರಾತ್ಮಕ ವಿಚಾರಕ್ಕಿಂತ ಅದು ನಕಾರಾತ್ಮಕವಾಗಿ ಅವರ ರಾಜಕೀಯ ಜೀವನಕ್ಕೆ ಪರಿಣಮಿಸಬಹುದು ಅನ್ನೋದ್ರ ನಿಟ್ಟಿನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಒಂದು ವಾರದಲ್ಲಿ ಬದಲಾವಣೆ ಆಗಿದೆ. ಈಗ ಪ್ರಸ್ತುತ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ಮುಖ್ಯಮಂತ್ರಿಗೆ ನೇಮಕ ಮಾಡಿ ಕೊಟ್ಟಿದ್ದಾರೆ. ಇದು ದೊಡ್ಡ ಜವಾಬ್ದಾರಿ, ಯಾಕಂದ್ರೆ ಮುಖ್ಯಮಂತ್ರಿಗೆ ರಾಜಕೀಯ ಕಾರ್ಯದರ್ಶಿ ಅಂದಾಗ ಪ್ರತಿಯೊಂದು ಆಕ್ಟಿವಿಟೀಸ್ ಅಲ್ಲೂ ಕೂಡ ಇವರ ಪಾತ್ರ ಇದ್ದೇ ಇರುತ್ತೆ. ಇದನ್ನ ಈ ಪೊನ್ನಣ್ಣವರ ರಾಜಕೀಯವಾಗಿ ಗಮನಿಸೋದಾದ್ರೆ, ಜೊತೆಗೆ ಕೊಡಗಿನ ವಿಚಾರವಾಗಿ ಗಮನಿಸೋದಾದ್ರೆ, ಇಲ್ಲಿಗೆ ತೃಪ್ತಿ ಪಟ್ಕೋಬೇಕಾ, ನಾವು ಸಮಾಧಾನ ಪಟ್ಕೋಬೇಕಾ? ಯಾಕಂದ್ರೆ ಸಚಿವ ಸ್ಥಾನದ ನಿರೀಕ್ಷೆ ಇತ್ತು, ಅದು ಕೊಡ್ಲಿಲ್ಲ. ಇದೊಂದು ಮಹತ್ವದ ಜವಾಬ್ದಾರಿ ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿಗೆ ಸಮಾಧಾನ ಪಟ್ಕೋಬೇಕಾ, ಹೇಗೆ? ನಿಜವಾಗ್ಲೂ ಒಟ್ಟಾರೆ ರಾಜಕೀಯವಾಗಿ ಯೋಚನೆ ಮಾಡೋದಿದ್ರೆ ಇದು ಕೊಡಗಿಗೆ ಆಗಿರುವಂತ ಅನ್ಯಾಯ. 2 ದಶಕಗಳಿಂದ ಕೊಡಗಿನ ಜನಪ್ರತಿನಿಧಿಗಳು, ಶಾಸಕರುಗಳು ಸಚಿವ ಸ್ಥಾನವನ್ನ ಪಡೆಯುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಾಲದಲ್ಲಿ ಎಲ್ಲರೂ ಗಮನಿಸಬೇಕು, ಕೊಡಗು ಪ್ರತ್ಯೇಕ ರಾಜ್ಯವಾಗಿತ್ತು, ಸ್ವಂತ ಮುಖ್ಯಮಂತ್ರಿ ಇದ್ರು, 24 ಶಾಸಕರಿದ್ರು, ತನ್ನದೇ ಆದಂತಹ ರಾಜಕೀಯ ಪ್ರಾಬಲ್ಯವನ್ನು ಹೊಂದಿತ್ತು. ಇಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ವಿಸ್ತೀರ್ಣ ಕಮ್ಮಿ ಇದೆ ಅಂತ ಹೇಳೋ ಕಾರಣಕ್ಕೆ ಭೌಗೋಳಿಕ ಮತ್ತು ಜನಸಂಖ್ಯೆ ಆಧಾರದಲ್ಲಿ ಕೊಡಗನ್ನ ಇವತ್ತು ನಿರ್ಲಕ್ಷ್ಯ ಮಾಡ್ತಾ ಬಂದಿರುವಂತದ್ದು ಅದು ಶೋಭೆ ತರುವಂತ ವಿಚಾರ ಅಲ್ವೇ ಅಲ್ಲ. ಕಳೆದ 2 ದಶಕಗಳಲ್ಲಿ 8 ತಿಂಗಳ ಮಟ್ಟಿಗೆ ಬಿಜೆಪಿ ಸರ್ಕಾರ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಪ್ಪಚ್ಚು ರಂಜನ್ ರವರು ಯುವಜನ ಸೇವಾ ಮತ್ತು ಕ್ರೀಡಾ ಸಚಿವರಾಗಿದ್ರು. ಅದರೊಂದಿಗೆ ಕೊಡಗಿನ ಉಸ್ತುವಾರಿ ಸಚಿವರಾದರು. ಆ ನಂತರ ಎಲ್ಲೋ ಹೊರಗಿನ ಜನಪ್ರತಿನಿಧಿಗಳೇ ಕೊಡಗಿನ ಉಸ್ತುವಾರಿ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಬಹುತೇಕ ಯಾರೇ ಹೊರಗಿನ ಜನಪ್ರತಿನಿಧಿಗಳು ಬಂದಿರುವ ಅವರಿಗೆ ಕ್ಷೇತ್ರ, ಅವರ ಜಿಲ್ಲೆಗಿರುವ ಕಾಳಜಿಯನ್ನ ಇನ್ನೊಂದು ಜಿಲ್ಲೆಗೆ ತೋರ್ಸೋಕೆ ಸಾಧ್ಯನೇ ಆಗೋದಿಲ್ಲ, ಅಥವಾ ಅವರಿಗೆ ಅಟ್ಯಾಚ್ಮೆಂಟ್, ಭಾವನಾತ್ಮಕವಾಗಿ ಆ ಜಿಲ್ಲೆಯ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಮತ್ತೆ ಸಮಸ್ಯೆಗಳನ್ನ ಯಾರೋ ಹೇಳಿ ಮಾಡಿ ತಿಳ್ಕೊಳ್ಬೇಕೇ ಬಿಟ್ರೆ ಅವರಾಗಿ ಏನಾದ್ರು ಮಾಡ್ಬೇಕು ಅಂತ ಹೇಳುವಂತ ಯೋಜನೆಗಳು ಇರೋದಿಲ್ಲ. ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಎಂ.ಎಂ. ನಾಣಯ್ಯ, ಸುಮಾ ವಸಂತ, ಟಿ. ಜಾನ್ ಮೂವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಲಿಮಿಟೇಷನ್ ಇರಲಿಲ್ಲ, ಇತಿಮಿತಿ ಇರಲಿಲ್ಲ. ಸಚಿವ ಸ್ಥಾನಕ್ಕೆ ಇಷ್ಟೇ ಜನರಿಗೆ ಸಚಿವರಾಗಬೇಕು ಅಂತ ಹೇಳುವ ಲಿಮಿಟೇಷನ್ಗಳ ಕಾರಣಕ್ಕಾಗಿ ದೊಡ್ಡ ಸಚಿವ ಸಂಪುಟ ಆಗಿತ್ತು. ಆ ಕಾರಣಕ್ಕಾಗಿಯೂ ಇರ್ಬೋದು ಕೊಡಗಿಗೆ 3 ಸಹ ಸಚಿವ ಸ್ಥಾನವನ್ನ ಕೊಟ್ಟಿದ್ರು. ಈಗ ಕನಿಷ್ಠ ಒಂದು ಸ್ಥಾನಕ್ಕೆ ಅಂಗಲಾಚುವಂತ ಪರಿಸ್ಥಿತಿ ಬಂದಿದೆ. ನಾನು ಕಳೆದ ಬಾರಿ ಚರ್ಚೆ ಮಾಡುವ ಸಂದರ್ಭದಲ್ಲೇ ಹೇಳಿದೆ, ಪೊನ್ನಣ್ಣ ಅವರಿಗೆ ಆಗುವ ಅವಕಾಶ ಇದ್ರೆ ಅದು ಅವ್ರ ವೈಯಕ್ತಿಕ ಸಾಮರ್ಥ್ಯದಿಂದ, ಅವರ ಬುದ್ಧಿವಂತಿಕೆ, ಜ್ಞಾನ, ಕಾನೂನು ಪಾಂಡಿತ್ಯ ಇದರ ಆಧಾರದಲ್ಲೇ ಆಗುತ್ತಾರೆ ವಿನಃ ಕೊಡುವ ಅಂತ ಕಾರಣಕ್ಕಾಗಿ ಆಗುವಂತ ಸಾಧ್ಯತೆ ಇಲ್ಲ. ಕೊಡಗು ಅಂತ ಕಾರಣಕ್ಕಾಗಿ ಆಗಲ್ಲ. ಈ 2 ಮಾನದಂಡದಲ್ಲಿ ಕೊಡಗನ್ನ ಯಾವ ಕಾಲಕ್ಕೂ ಪರಿಗಣಿಸಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನಿಜವಾಗ್ಲೂ ಒಂದು ಜಿಲ್ಲೆಗೆ, ಇಡೀ ದೇಶಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ಕಾಫಿ ವಿದೇಶಿ ವಿನಿಮಯವನ್ನು ತಂದುಕೊಡ್ತಿರುವಂತ ಜಿಲ್ಲೆ, ಪ್ರಾಕೃತಿಕ ಪಶ್ಚಿಮ ಘಟ್ಟದ ಹೃದಯ ಭಾಗದಲ್ಲಿರುವಂತ ಜಿಲ್ಲೆ, ಕಾವೇರಿ ಉಗಮವಾಗುವಂತ ಪ್ರದೇಶ, ಸಾಂಸ್ಕೃತಿಕವಾಗಿ ತುಂಬಾ ಶ್ರೀಮಂತಿಕೆಯನ್ನು ಹೊಂದಿರುವಂತದ್ದು, ಎಲ್ಲವೂ ಇದೆ. ಜನಸಂಖ್ಯೆ ಇಲ್ಲ, ವಿಸ್ತಾರ ಕಡಿಮೆ ಇದೆ ಅಂತ ಕಾರಣಕ್ಕಾಗಿ ಈ ಪರಿಯಲ್ಲಿ ನಿರ್ಲಕ್ಷ್ಯ ಮಾಡುವಂತದ್ದು ಒಳ್ಳೆಯ ಬೆಳವಣಿಗೆ. ಜಾತಿಯ ಪ್ರಭಾವ ಕೂಡ
ಇಲ್ಲ, ನಡೆಯೋದೇ ಇಲ್ಲ, ಇಲ್ಲೇನು ನಡೆಯೋದಿಲ್ಲ. ಯಾಕಂದ್ರೆ ನಿಮಗೆ ವೋಟ್ ಬ್ಯಾಂಕ್ ಬಂದಾಗ ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿರುವಂತ ಅಥವಾ ಸಚಿವರಾಗಿರುವಂತ ರಲ್ಲಿ ಬಹುತೇಕರಲ್ಲಿ ಪೊನ್ನಣ್ಣವರಷ್ಟು ಇರುವಷ್ಟು ಸಾಮರ್ಥ್ಯ ಇಲ್ಲ. ರಾಜಕೀಯವಾಗಿರ್ಬೋದು, ಜ್ಞಾನವಂತ ಇರ್ಬೋದು, ಸ್ಪಂದಿಸುವ ಗುಣ ಇರ್ಬೋದು, ಜನರೊಂದಿಗೆ ಬೆರೆಯುವ ವಿಚಾರ ಇರ್ಬೋದು, ಅಥವಾ ಪ್ರವಾಸ ಮಾಡುವಂತ ವಿಚಾರವಿರ್ಬೋದು, ಅಥವಾ ಸಮಸ್ಯೆಗಳನ್ನ ಎತ್ಕೊಂಡು ಹೋಗುವಂತ ಇರ್ಬೋದು, ಎಲ್ಲದರಲ್ಲೂ ಯಾವುದರಲ್ಲೂ ಇಲ್ಲ. ಕಾಂಗ್ರೆಸ್ ಸಿದ್ಧಾಂತಕ್ಕೆ ಪೂರಕವಾಗಿ ಇರುವಂತವ್ರು ಅವರಿರುವಷ್ಟು ಮತ್ತೊಬ್ಬರಿಲ್ಲ. ಅಥವಾ ಪಕ್ಷ ನಿಷ್ಠೆಯನ್ನ ಅವರಷ್ಟು ತೋರಿಸುವವರು ಇನ್ನೊಬ್ಬರಿಲ್ಲ. ಅವರು ವ್ಯಕ್ತಿಗೆ ಇಲ್ಲ, ವ್ಯಕ್ತಿ ನಿಷ್ಠೆ ತೋರಿಸೋದಿಲ್ಲ, ಅವರು ಪಕ್ಷ ನಿಷ್ಠೆಯನ್ನು ತೋರಿಸುವಂತದ್ದು. ಅವರಿಗೆ ಸಿದ್ದರಾಮಯ್ಯ ಅವರೊಟ್ಟಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರಾಗಿದ್ದಾಗ ಬಹುತೇಕ ಜನ ಅಂದ್ಕೊಂಡಿದ್ರು ಅವರು ಸಿದ್ದರಾಮಯ್ಯನವರ ಆಪ್ತರು, ಅವರಿಗೆ ಅವರು ಸಹಜವಾಗಿ ಡಿ ಕೆ ಶಿವಕುಮಾರ್ ಬಂದಾಗ ಕೊಡೋಲ್ಲ ಅಂತ ಮೊದಲೇ ಮಾತಾಡ್ತಾ ಇದ್ರು. ಆದ್ರೆ ಅವರು ನಾನು ಸೂಕ್ಷ್ಮವಾಗಿ ಗಮನಿಸಿದ ಹಾಗೆ ಅವರು ವ್ಯಕ್ತಿಗಿಂತ ಪಕ್ಷ ನಿಷ್ಠೆಯನ್ನು ತೋರಿಸ್ತಾರೆ. ಈಗ ಅವ್ರೀಗ ಡಿ ಕೆ ಒಟ್ಟಿಗೆ ಗುರ್ಸ್ಕೊಂಡಿರೋದು ಸಹ ಅದು ಪಕ್ಷ ನಿಷ್ಠೆನೆ. ಈವನ್ ಅವರಿಗೆ ಬಿ ಕೆ ಹರಿಪ್ರಸಾದಿಗೂ ಅಷ್ಟೇ ಕೆಪಿಸಿಸಿ ಅಧ್ಯಕ್ಷರಿಗೆ ಏನ್ ಗೌರವ ಕೊಡಬೇಕು ಅದೇ ಇದನ್ನ ಕೊಡ್ತಾರೆ. ವ್ಯಕ್ತಿನಿಷ್ಠ, ವ್ಯಕ್ತಿ ಹಿಂದೆ ಹೋದ್ರೆ ವ್ಯಕ್ತಿ ಹೋದ ನಂತರ ಕಾಲವ ಕಳೆದು ಹೋಗ್ತಾರೆ ವ್ಯಕ್ತಿಯ ಹಿಂದೆ ಹೋದವರು. ಆದ್ರೆ ವ್ಯವಸ್ಥೆ ಹಿಂದೆ ಹೋದವರು ವ್ಯವಸ್ಥೆ ಇರುವವರೆಗೂ ಅವರು ಇರುವಂತ ಅವಕಾಶಗಳು ಸಾಕಷ್ಟು ಇರ್ತದೆ. ರಾಜ್ಯ ಸಂಪುಟ ಸಹಜವಾಗಿ ಇವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳುವಾಗ ಕಾರಣಗಳನ್ನು ಕೊಡುವಾಗ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ. ಒಂದು, ಕೊಡಗಿನ ಶಾಸಕರ ಸಂಖ್ಯೆ ಕಡಿಮೆ ಇದೆ, ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಅಲ್ಲ ಅಂತ ಹೇಳುವಂಥದ್ದು, ಅಥವಾ ಇವರಿಗೆ ಸಚಿವ ಸ್ಥಾನ ಕೊಡದಿದ್ರೆ ಬಂಡಾಯ ಹೇಳೋದಿಲ್ಲ, ಪಕ್ಷಕ್ಕೆ ಧಕ್ಕೆ ಆಗೋದಿಲ್ಲ ಅಂತ ಹೇಳುವಂತ ಒಂದು ನಿಲುವು. ಪ್ಲಸ್ ಇವರು ಈಗ ಶಾಸಕರಾಗಿ ಕೇವಲ 3 ವರ್ಷಗಳಷ್ಟೇ ಆಗಿದೆ. ಸೀನಿಯರ್ಸ್ಗಳು ಎಷ್ಟೋ ಜನ ಸೀನಿಯರ್ಸ್ಗಳಿದ್ದಾರೆ. 4-5 ಬಾರಿ ಶಾಸಕರಾಗಿ ಆಯ್ಕೆ ಆದವರಿಗೇನೆ ಸಚಿವ ಸ್ಥಾನ ಸಿಗ್ಲಿಲ್ಲ, ಇವರಿಗೆ ಏನಕ್ಕೆ ತರಾತುರಿ, ಈ ಎಲ್ಲ ಕಾರಣಗಳನ್ನ ಹೇಳ್ತಾರೆ. ಆದ್ರೆ ನಿಜವಾಗಲೂ ಕಾಂಗ್ರೆಸ್ಗೆ ಒಳ್ಳೆ ಬ್ರ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನೆಕ್ಸ್ಟ್ ಒಂದು ರಾಜ್ಯಕ್ಕೆ ಭವಿಷ್ಯವನ್ನ, ಕಾಂಗ್ರೆಸ್ಗೆ ಮುಂದಿನ ಭವಿಷ್ಯಗಳನ್ನ ರೂಪಿಸ್ಕೊಳ್ಳೋದಕ್ಕೆ, ಅಥವಾ 2028ರ ಚುನಾವಣೆ ಎದುರಿಸುವುದಕ್ಕೆ ಇಂಥವರು ಸಕ್ರಿಯವಾಗಿ ಕೆಲಸ ಮಾಡುವಂತವರು ರಾಜ್ಯದಲ್ಲಿ ಅಪರೂಪವಾಗಿರುವಂತಹ ವ್ಯಕ್ತಿಗಳಿಗೆ ಅವಕಾಶವನ್ನು ಕೊಡಬೇಕಾಗಿತ್ತು. ಆ ನೆಲೆಗಟ್ಟಲ್ಲಿ ವ್ಯಕ್ತಿಗತವಾಗಿ ಪೊನ್ನಣ್ಣವರ ನೆಲೆಗಟ್ಟಲೆ ಯೋಚನೆ ಮಾಡಿದ್ರೆ. ಅದು ಹೊರತುಪಡಿಸಿ ಯೋಚನೆ ಮಾಡೋದಾದ್ರೆ ಕೊಡಗಿಗೆ ತನ್ನದೇ ಆದಂತಹ ಹಿನ್ನೆಲೆ ಇದೆ, ಕೊಡಗಿಗೆ ಅವಶ್ಯಕತೆಯೂ ಸಹ ಇದೆ. ಕೊಡಗಿನವರ ಬೇಡಿಕೆ ಸಣ್ಣದಿರ್ಬೋದು, ಕೆಲವು ಬೇಡಿಕೆಗಳಿರ್ಬೋದು, ರಸ್ತೆ, ನೀರು, ವಿದ್ಯುತ್, ಆನೆ ಮಾನವ ಸಂಘರ್ಷ, ಇಂಥ ಸಣ್ಣ ಪುಟ್ಟ ಬೇಡಿಕೆಗಳಷ್ಟೇ ಇರುವಂತದ್ದು. ಇದನ್ನ ಪರಿಹರಿಸಬೇಕು ಅಂತ ಹೇಳಿದ್ರೆ ದೊಡ್ಡ ಕೆಲಸ ಇದೆ. ಸಣ್ಣ ವಿಷಯ, ಸೂಕ್ಷ್ಮಗಳಿದೆ. ಇಲ್ಲಿ ಪ್ರವಾಸೋದ್ಯಮ ಬಹಳ ಸೂಕ್ಷ್ಮವಾಗ್ತಾ ಇದೆ. ಕೊಡಗಿಗೆ +-2 ಅದರಲ್ಲಿ ಆಗ್ತಾ ಇದೆ. ಆನೆ ಮಾನವ ಸಂಘರ್ಷ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಹುಲಿ ಹಾವಳಿ ಇದೆ, ಚಿರತೆ ಹಾವಳಿ ಇದೆ, ಕಾಡು ಹಂದಿಗಳ ಹಾವಳಿ ಇದೆ, ಎಲ್ಲ ಹಾವಳಿಗಳಿದೆ. ಇದಕ್ಕೊಂದು ಎಲ್ಲ ಪರಿಹಾರ ಆಗ್ಬೇಕಾಗಿದೆ. ಇದು ಮತ್ತೆ ನಾವು ಈಗ ಯಾರೋ ಉಸ್ತುವಾರಿ ಸಚಿವರು ಮಂಡ್ಯದ ನರೇಂದ್ರ ಸ್ವಾಮಿ ಅವರನ್ನ ಉಸ್ತುವಾರಿ ಸಚಿವರಾಗಿ ಹಾಕ್ತಾ ಇದ್ದಾರೆ. ಬಹುಶಃ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕಿರ್ಬೋದು, ಅಥವಾ ಬರ, ಪ್ರಕೃತಿ ವಿಕೋಪ ಪರಿಹಾರದ ಅದರ ಪರಿಸ್ಥಿತಿಯನ್ನ ಅಧ್ಯಯನ ಮಾಡಕ್ಕೆ ಬಂದು ಬಹುಶಃ ಅವರೇ ಆಗ್ತಾರೆ. ಯಾಕೆ ಮಂಡ್ಯದಲ್ಲಿ 2 ಸಚಿವರು ಇರುವ ಕಾರಣಕ್ಕಾಗಿ ಅವರೇ ಕೊಡಗಿನ ಉಸ್ತುವಾರಿ ಸಚಿವರ ಆಗ್ತಾರೆ. ಎಷ್ಟೇ ಇದ್ರೂ ಸಹ ಅವರ ಇತಿಮಿತಿ ಒಳಗೇನೆ ಅವರಿಗೆ ಕೆಲಸ ಮಾಡಬೇಕಾಗುತ್ತದೆ. ನಾವು ಬಹುಶಃ ಕೊಡಗಿನ ಅವರು ಎಷ್ಟು ವರ್ಷ ಕಾಯ್ಬೇಕು ಅಂತ ಹೇಳುವಂಥದ್ದು. ಇದ್ರೂ ಸಹ ಕೊಡಗು ಈ ನೆಲೆಗಟ್ಟಲ್ಲಿ ಸಿಗುವ ಚಾನ್ಸಸ್ಸೇ ಇಲ್ಲ. ಪೊನ್ನಣ್ಣವರ ಬುದ್ಧಿವಂತಿಕೆ, ಅವರು ಮಾಡುವ ಕಾರ್ಯವೈಖರಿ, ಅವರು ಸರ್ಕಾರಕ್ಕೆ, ಪಕ್ಷಕ್ಕೆ ನಿಷ್ಠೆ, ಇದೆಲ್ಲವೂ ನೋಡಿ ಅವರ ವೈಯಕ್ತಿಕ ನೆಲೆಗಟ್ಟಿನಲ್ಲೇ ಅವರಿಗೆ ಸಚಿವ ಸ್ಥಾನವನ್ನು ಪಡೆಯುವಂತಹ ಅವಕಾಶಗಳು ಇರುವಂತದ್ದು. ಅದೇ ರೀತಿ ಮಡಿಕೇರಿ ಕ್ಷೇತ್ರದ ಶಾಸಕರು ಆಗಿರುವಂತಹ ಮಂತ್ರಗೌಡರು ಸಹ ಅಷ್ಟೇ ಒಬ್ಬ ಡಾಕ್ಟರ್ MBBS ವೈದ್ಯರಾಗಿ ಉತ್ಸಾಹಿಯಾಗಿ ಜನರೊಂದಿಗೆ ಬೆರೆಯುವಂತ ಮನಸ್ಥಿತಿ, ಅಭಿವೃದ್ಧಿಗೆ ಅನುದಾನವನ್ನ ಇಲಾಖೆವಾರು ತರುವ ರೀತಿಯಲ್ಲಿ ಬಹುಶಃ ರೇವಣ್ಣ ಅವರು ಹೇಗೆ ಅವರ ಕ್ಷೇತ್ರಕ್ಕೆ ಅನುದಾನವನ್ನ ತರ್ತಾರೆ ಅದೇ ರೀತಿಯ ಮನಸ್ಥಿತಿಯನ್ನ ಇವತ್ತು ಮಂತರಗೌಡ ಅವರು ಪ್ರದರ್ಶಿಸ್ತಾ ಇದ್ದಾರೆ. ಪ್ರಚಾರಕ್ಕಿಂತ ಹೆಚ್ಚಾಗಿ ಗ್ರಾಮ ಪಂಚಾಯತಿ ವಾರು ಕೆಲಸಗಳಿಗೆ ಬೇರೆ ಬೇರೆ ಸಚಿವರಿಗೆ ಹತ್ರ ಹೋಗೋದು, ಬೇರೆ ಬೇರೆ ಇಲಾಖೆಗಳ ಹತ್ರ ಹೋಗೋದು, ಸದ್ದು ಸುದ್ದಿ ಇಲ್ಲದೆ ಹೇರಳ ಪ್ರಮಾಣದ ಅನುದಾನವನ್ನ ತರ್ತಾ ಇದ್ದಾರೆ. ಅವರಿಗೂ ಸಹ ಸಚಿವ ಸ್ಥಾನ ತರುವುದಕ್ಕೆ ಏನು ಅಡ್ಡಿಗಳಾಗ್ತಿದ್ರೆ ಅವರು ಸಹ ಪ್ರಥಮವಾಗಿ ಶಾಸಕರಾಗಿರುವುದು, ಅವರು ಸಹ ಜನರೊಟ್ಟಿಗೆ ಕೆಲಸ ಮಾಡ್ತಾರೆ, ಅನುದಾನ ತರ್ತಾ ಇದ್ದಾರೆ. ಪೊನ್ನಣ್ಣ ಅವರು ಹೇಗೆ ವಕೀಲರಾಗಿ ವಿರಾಜಪೇಟೆ ಕ್ಷೇತ್ರಕ್ಕೆ ಹೊಸಬರಾಗಿ ಬಂದಿದ್ದಾರೆ, ಸೇಮ್ ಮಾನದಂಡ ಯೋಚನೆ ಮಾಡಿದ್ರೆ ಇವರು ಒಬ್ಬರು ವೈದ್ಯರಾಗಿ ಹೊಸ ಶಾಸಕರಾಗಿದ್ದಾರೆ. ಪೊನ್ನಣ್ಣ ಅವರಿಗಿಂತ ಹೆಚ್ಚು ಅನುಭವನ ರಾಜಕೀಯದಲ್ಲಿ ಮಂತ್ರಗೌಡರು ಹೊಂದಿದ್ದಾರೆ. ಯಾಕಂದ್ರೆ 2 ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ, ಹಾಸನದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಹಾಸನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ರಾಜಕೀಯವಾಗಿ ಮತ್ತು ಜನಪ್ರತಿನಿಧಿಯಾಗಿ ಎರಡರಲ್ಲೂ ಅನುಭವವನ್ನು ಹೊಂದಿದ್ದಾರೆ. ಅವರಿಗೆ ಹಿನ್ನಡೆ ಆಗಿರುವಂತದ್ದು ಏನಂದ್ರೆ, ಒಂದು ಕೊಡಗಿನ ಮೂಲದವರಲ್ಲ, ಹಾಸನ ಬೇಸ್ ಇರುವಂತದ್ದು. ಅವರ ಬಂಧು ಬಳಗದವರು ಅಥವಾ ರಿಲೇಷನ್ಸ್ ಕೊಡಗಿಗೂ ಸಂಬಂಧ ಇರ್ಬೋದು, ಆದ್ರೆ ಅವರು ಮೂಲತಃ ಹಾಸನದವರೇ ಆಗಿರೋ ಕಾರಣ ಹಾಸನದವರು ಅಂತ ಹೇಳುವಂತ ಒಂದು ಇದು. ಅಥವಾ ಇವಾಗ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯ ಆಗಿರೋ ಕಾರಣ ಸೇಮ್ ಸಮುದಾಯದವರಿಗೆ ಇನ್ನೊಬ್ಬರಿ ಸಚಿವ ಸ್ಥಾನ ಸಿಗ್ಲಿಕ್ಕಿಲ್ಲ ಅಂತ ಬಹುಶಃ ಸಿಗ್ಲಿಕ್ಕೆ ಇಲ್ಲ ಅಂತ ಹೇಳಿ ಅವ್ರು ಪ್ರಯತ್ನ ಪಡಕ್ಕೆ ಹೋಗ್ಲಿಲ್ಲ ಅಂತ ಅನ್ಕೊಳ್ತೀನಿ. ಈಗ ಎಲ್ಲರೂ ಒಂದು 65 MLA-ಗಳು ಡೆಲ್ಲಿಯಲ್ಲೇ ಇದ್ರು ಒಂದು 10-15 ದಿನ. ಅದಕ್ಕೆ ಯಾರು ಹೇಳಿದ್ರು ಏರ್ಲೈನ್ಸ್ಗೆ ಒಳ್ಳೆ ಲಾಭ ಆಯ್ತು ಅಂತ. ಎಲ್ಲ ಹೋಗುದು ಬರೋದು ಒಳ್ಳೆ ಏರ್ಲೈನ್ಸ್ ಅವರಿಗೆ ಒಳ್ಳೆ ಬಿಸ್ನೆಸ್ ಆಗಿರ್ಬೋದು. ಅವ್ರು ಅಷ್ಟೇ ಅವರೊಟ್ಟಿಗೆ ಬೆಂಬಲಿಗರು ಅವ್ರಿಗೆ ಹೋಗ್ಬೇಕಾಗಿತ್ತು. ಮಂತ್ರಗೌಡ ಆ ಗೋಜಿಗೆ ಹೋಗ್ಲಿಲ್ಲ. ನಾಳೆ ಸಚಿವ ಸಂಪುಟ ವಿಸ್ತರಣೆ ಆಗುವಾಗ ಮಡಿಕೇರಿ ಕ್ಷೇತ್ರದೊಳಗೇನೆ ಇದ್ರು. ಆದ್ರೆ ಅವರ ಬೆಂಬಲಿಗರಿಗೆ ತುಡಿತಗಳಿತ್ತು. ಮಂತ್ರಗೌಡರಿಗೆ ಯಾಕೆ ಸಚಿವರು ಕೊಡಬೇಕು ಅಂತ ಅವರೇ ಕೇಳ್ತಿಲ್ಲ, ಇವ್ರು ಹೇಳೋದು. ಈಗ ಪೊನ್ನಣ್ಣ ಸಚಿವರು ಆಗ್ಬೇಕು ಅಂತ ಆಗ್ತಾರೆ, ಲೀಸ್ಲ್ ಬರುವಾಗ ಸೇಮ್ ಮಂತ್ರಗೌಡಗೆ ಆಗ್ತಾರೆ, ಮಂತ್ರಗೌಡನ ಯಾಕೆ ಕೇಳೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅವರೇ ಪ್ರಯತ್ನ ಪಡ್ತಿರ್ಲಿಲ್ಲ. ಯಾಕಂದ್ರೆ ಇದೆಲ್ಲ ಮಾನದಂಡದಲ್ಲಿ
ನನಗೆ ಸಿಗ್ಲಿಕ್ಕಿಲ್ಲ ಅಂತ ಹೇಳುವಂತ. ಆದ್ರೆ ಅವರು ಒಂದು ನಿರೀಕ್ಷೆ ಮಾಡಿದ್ರು ನನಗೆ ಅನ್ಸುತ್ತೆ ಯಾವ್ದಾದ್ರು ನಿಗಮ ಮಂಡಳಿ ನನಗೆ ಸಿಗ್ಬೋದು ಅಂತ ಹೇಳಿ ಈಗ ಬೆಂಬಲಿಗರು ಹೇಳಕ್ಕೆ ಪ್ರಾರಂಭಿಸಿದ್ದಾರೆ, ನಿಗಮ ಮಂಡಳಿಯನ್ನ ಕೊಡಬೇಕು ಅಂತ ಹೇಳಿ. ಬಹುಶಃ ಇನ್ನೊಂದು ನಾನು ಸೂಕ್ಷ್ಮವಾಗಿ ಗಮನಿಸಿದಾಗೆ ಪೊನ್ನಣ್ಣವರಿಗೆ ಸಚಿವ ಸ್ಥಾನ ಇರುವಾಗ ಇಲ್ಲಿಯ ಜನಪ್ರತಿನಿಧಿಗಳಾಗ್ಲಿ, ಕಾಂಗ್ರೆಸ್ ಮುಖಂಡರಾಗ್ಲಿ, ಸಂಘ ಸಂಸ್ಥೆಗಳಾಗ್ಲಿ ವ್ಯವಸ್ಥಿತವಾಗಿ ಸರ್ಕಾರದ ಮೇಲೆ ಆಗ್ಲಿ, ಕಾಂಗ್ರೆಸ್ ಪಕ್ಷದವರ ಮೇಲೆ ಆಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ ಅವ್ರ ಮೇಲೆ ಆಡಳಿತ ಪಕ್ಷದ ಮೇಲೆ ಒತ್ತಡ ಹಾಕುವ ಕೆಲಸವನ್ನು ನಾವು ಮಾಡ್ಲೇ ಇಲ್ಲ. ಕೆಲವರು ಎಲ್ಲರೂ ನಾಮಕಾವಸ್ಥೆಗೆ ಒಂದು ಹೇಳಿಕೆ ಕೊಡಬೇಕು, ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಡಬೇಕು, ಸಚಿವ ಸ್ಥಾನಕ್ಕೆ ಒತ್ತಾಯ ಮಾಡಿದ್ರೆ ಬಿಟ್ರೆ ಒಂದು ಗಟ್ಟಿ ಧ್ವನಿಯಾಗಿ ನಮಗೆ ಕೊಡುಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳುವಂತ ಹಕ್ಕೊತ್ತಾಯದ ರೀತಿಯಲ್ಲಿ ಬರಲಿಲ್ಲ. ಹೇಗೆ ದಲಿತ ಸಮುದಾಯದವರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಡಾಕ್ಟರ್ ಎಚ್ ಸಿ ಮಹದೇವಪುರನ್ನ ಸಚಿವರನ್ನ ಮಾಡಬೇಕು, ಇಲ್ಲದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋಲ್ಲ ಅಂತ ಹೇಳಿ ಥ್ರೆಟ್ ಮಾಡುವ ಹಂತಕ್ಕೆ ಹೋಗಿದ್ರು. ಆ ಮಟ್ಟದ ಫೀಲ್ಡ್ಗಳು ಕೊಡಗಿನಲ್ಲಿ ಕಾಣಲಿಲ್ಲ. ನಾನು ಹಿಂದಿನಿಂದ ಕೊಡಗಿನ ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿನಿ. ಯಾರೋ ಒಬ್ಬ ಅರ್ಹತೆ ಇರುತ್ತೆ, ಯೋಗ್ಯತೆ ಇರುತ್ತೆ, ಸಾಮರ್ಥ್ಯ ಇರ್ತದೆ, ಅವರಿಗೆ ರಾಜಕೀಯವಾಗಿ ಸಪೋರ್ಟ್ ಮಾಡಲ್ಲ, ಅವರಿಗೆ ಯಾವುದೇ ರೀತಿಯ ಸಹಕಾರ ಕೊಡೋದು, ಎಷ್ಟಾಗುತ್ತೆ ಅಷ್ಟು ಕೊಂಕು ನುಡಿಯೋದು, ಕಾಲೆಳೆಯೋದು ಎಲ್ಲ ಮಾಡ್ತಾರೆ. ಅವರೊಂದು ಪೊಸಿಷನ್ ಬಂದ್ರೆ ಸನ್ಮಾನ ಮಾಡೋದಲ್ಲ ಇವರೇ, ಫಸ್ಟ್ ಸನ್ಮಾನಕ್ಕೆ ಇವ್ರು ಇರ್ತಾರೆ. ನಾನು ಅದಕ್ಕೆ ಯಾರಿಗೂ ಹೇಳಿದ್ರೆ ಇವ್ರು ಯಾವ ಸನ್ಮಾನವನ್ನು ಸ್ವೀಕಾರಕ್ಕೆ ಹೋಗ್ಬಾರ್ದು ಅಂತ. ಯಾಕಂದ್ರೆ ಕಾಲೆಳಿತಾರೆ, ವಿರುದ್ಧವಾಗಿ ಮಾತಾಡ್ತಾರೆ, ಕೊಂಕು ನುಡಿತಾರೆ, ವ್ಯಂಗ್ಯ ಮಾಡ್ತಾರೆ, ಎಲ್ಲ ನೆಗೆಟಿವ್ ಮಾಡ್ತಾರೆ, ಆಗ್ಬಾರ್ದು ಅಂತ ಬಯಸ್ತಾರೆ, ಎಲ್ಲವೂ ಇರ್ತದೆ. ಒಂದು ಪೊಸಿಷನ್ ಬಂದಿದಾಗ ಹೋಗಿ ಮುಂದೆ ನಿಲ್ಲುವುದು ಇವರೇ. ಆವಾಗ ಗೌರವಿಸಿದಾಗೇನು, ಸನ್ಮಾನಕ್ಕೆ ಮಾಡೋದೇನು, ಕರೆದು ಹೊಗಳೋದೇನು, ಎಲ್ಲೋ ನಮ್ಮಿಂದ ಆದ ರೀತಿಯಲ್ಲಿ ಮಾಡ್ಕೊಳ್ಳಿ. ಇದು ನನಗೆ ಅನಿಸ್ತದೆ ಇವರೆಲ್ಲ ನಿಲ್ಲುವುದು ಊಟಕ್ಕಿಲ್ಲದೆ ಉಪ್ಪಿನಕಾಯಿ ತರ, ಏನು ಪ್ರಯೋಜನ ಅಂತ ಹೇಳಿ ಅನಿಸ್ತದೆ. ಯಾಕಂದ್ರೆ ಯೋಚನೆ ಮಾಡ್ಬೇಕಿತ್ತಲ್ಲ. ಈಗ ವೈಯಕ್ತಿಕ ನೆಲೆಗಟ್ಟಲ್ಲಿ ಪೊನ್ನಣ್ಣವರಿಗೆ ಏನು ಆಗ್ಬೇಕಾಗಿಲ್ಲ ಈಗ, ಯಾಕಂದ್ರೆ ಎಲ್ಲವನ್ನ ಕಂಡಿರುವಂತವ್ರು. ಅವರ ತಂದೆ ಬಿಜೆಪಿಯ ಸ್ಥಾಪಕ ಅಧ್ಯಕ್ಷರು, 23 ವರ್ಷಗಳ ಕಾಲ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದವರು, ಪ್ರತಿಪಕ್ಷದ ನಾಯಕರಾಗಿದ್ದವರು, ದೊಡ್ಡ ಮಟ್ಟದ ರಾಜಕಾರಣಿ, ಇಡೀ ದೇಶವೇ ಗಮನ ಸೆಳೆಯುವಂತ ರಾಜಕಾರಣಿ. ಎಷ್ಟು ಮಟ್ಟಕ್ಕೆ ಅಂತ ಹೇಳಿದ್ರೆ ವಾಜಪೇಯಿ ಮತ್ತು ಅಡ್ವಾಣಿ ಲೆವೆಲ್ ಅವರೊಟ್ಟಿಗೆ ಅವರು ರಾಜ್ಯಕ್ಕೆ ಬಂದಾಗ ಇವರ ವೆಹಿಕಲ್ ಅಲ್ಲಿ, ಬಿಜೆಪಿ ವೆಹಿಕಲ್ ಅಲ್ಲಿ ರಾಜ್ಯ ಪ್ರವಾಸವನ್ನು ಕರ್ಕೊಂಡು ಹೋಗ್ತಿದ್ದವರು ಎ.ಕೆ. ಸುಬ್ಬಯ್ಯರವರು. ಅವರ ಮಗ ಪೊನ್ನಣ್ಣವರು. ಅವ್ರಿಗೇನು ಹೊಸದಾಗಿ ಏನು ಆಗಿಲ್ಲ, ಅವರ ರಕ್ತಗತವಾಗಿ ಅವರಿಗೆ ರಾಜಕೀಯದ ಇದು ಬಂದಿದೆ. ಅವರ ಸಕ್ರಿಯ ರಾಜಕೀಯದಲ್ಲಿ ಇಲ್ಲದೇ ಇರಬಹುದು, ವೈಯಕ್ತಿಕವಾಗಿ ಅವರಿಗೇನು ಆಗ್ಬೇಕಿಲ್ಲ. ಅವರ ಬುದ್ಧಿವಂತಿಕೆ, ಅವರ ಜ್ಞಾನವನ್ನ ಕೊಡಗಿನ ಅಭಿವೃದ್ಧಿಗೆ, ಇಲ್ಲಿಯ ಸಮಸ್ಯೆಗಳ ಪರಿಹಾರಕ್ಕೆ ಬಳಸ್ಕೊಳ್ಬೇಕು ಅಂತ ಹೇಳೋ ಮನಸ್ಥಿತಿಯೇ ಈ ಕೊಡಗಿನ ಜನರಿಗಿಲ್ಲ, ಇಲ್ಲಿಯ ಬಹುತೇಕ ರಾಜಕೀಯ ಪಕ್ಷಗಳಿಗಿಲ್ಲ. ವಿರೋಧ ಪಕ್ಷ ಬಿಜೆಪಿ ವಿರೋಧ ಮಾಡುವಂತ ಇದ್ದೇ ಇರ್ತದೆ, ಅವರಿಗೇನು ಸ್ವಾಗತ ಮಾಡಕ್ಕಾಗಲ್ಲ, ಸಚಿವ ಸ್ಥಾನ ಕೊಡಿ ಅಂತ ಕೇಳಕ್ಕಾಗಲ್ಲ, ಅದು ಕರೆಕ್ಟೇ. ಆದ್ರೆ ಆಡಳಿತ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ ಕೇಳಿದ್ದಾರೆ, ಎಷ್ಟು ಜನ ಒಂದು ಈಗ ಒಂದು ನಿಯೋಗವಾಗಿ ಹೋಗುವಂಥದ್ದು ಅಥವಾ ಒಂದು ಹಕ್ಕೊತ್ತಾಯದ ರೀತಿಯಲ್ಲಿ ಕೇಳುವಂಥದ್ದು, ಬರುವ ಮುಖಂಡರುಗಳಲ್ಲಿ ಒತ್ತಡ ಅಂತ ಹಾಕುವಂಥದ್ದು, ನಮಗೇನಾದ್ರೂ ಸಿಗ್ತದ ನಿಗಮ ಮಂಡಳಿಯೋ ಇನ್ನೊಂದು ನೇಮಕಾತಿಯೋ ಅಂತದೇ ಯೋಚನೆ ಮಾಡ್ತಾರೆ ಬಿಟ್ರೆ ಒಂದು ಸಿಗುವಂತ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಪೊನ್ನಣ್ಣವರಿಗೆ ರಾಹುಲ್ ಗಾಂಧಿ ಇರ್ಬೋದು, ಕೆ.ಸಿ. ವೇಣುಗೋಪಾಲ್ ಅವರು ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಇವರೆಲ್ಲರೂ 1 to 1 ಇದ್ರು. ಅಂತ ಸಂಪರ್ಕ ಇನ್ನೊಬ್ಬರಿಗೆ ಸಿಗೋ ಚಾನ್ಸಸ್ ಇಲ್ಲ, ಈಸಿಯಾಗಿಲ್ಲ, ಎಲ್ಲರಿಗೂ ಸಿಗೋಲ್ಲ. ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಆಡಳಿತ ಸಾಕ್ಷಿಗಳು ಎಷ್ಟು ಜನರಿಗೆ ರಾಹುಲ್ ಗಾಂಧಿ ಒಟ್ಟಿಗೆ ಮಾತಾಡಕ್ಕೆ ಅವಕಾಶ ಆಗುತ್ತೆ, ಮಾತಾಡಕ್ಕೆ ಸಾಧ್ಯ ಆಗುತ್ತೆ? ಕಾಂಗ್ರೆಸ್ನ ವರಿಷ್ಠ ನಾಯಕರೊಟ್ಟಿಗೆ ಬೆರೆಯುವಂತ ಅವಕಾಶ, ಮಾತನಾಡುವಂತ ಅವಕಾಶ ಎಲ್ಲೂ ಇರುವಂತವ್ರನ್ನ ಸ್ವಲ್ಪ ಪುಷ್ ಮಾಡುವಂತ ಕೆಲಸ ಮಾಡಿದ್ರೆ ಕೊಡ್ಲೆ ಲೀಸ್ಟ್ ಅಲ್ಲಿ ಕೊನೆಯ ಕ್ಷಣದವರೆಗೂ ಇದ್ದದ ಲೀಸ್ಟ್, ಕೊನೆಯವರೆಗೂ ಯಾರೋ ಕೆಲವು ಮಾಹಿತಿ ಹೇಳುವ ಪ್ರಕಾರ ಬೆಳಿಗ್ಗೆ 8:30 ಗಂಟೆವರೆಗೂ ಅವರ ಹೆಸರಿತ್ತು. ಕೊನೆಯ ಹಂತಕ್ಕೆ ಸೇರ್ಪಡೆ ಅಂದ್ರೆ ಇವ್ರನ್ನ ತೆಗಿಬೇಕು ಅಂತ ಹೇಳೋದಿರ್ಲಿಲ್ಲ. ಸೇರ್ಪಡೆಯವರ ಪೈಪೋಟಿಯಲ್ಲಿ ಇವ್ರ ಹೆಸರು ಹೋಗಿದೆ ಬಿಟ್ರೆ ಇವರು ತೆಗಿಬೇಕು ಅಂತ ಉದ್ದೇಶ ಇಲ್ಲ. ಪ್ರಾರಂಭಿಕ ಹಂತದಲ್ಲಿ ಇವರು ಕ್ಲಿಯರ್ ಇತ್ತು. 10-15 ಜನರ ಹೆಸರುಗಳಲ್ಲಿ ಇವರು ಫಸ್ಟೇ ಕ್ಲಿಯರ್ ಆಗಿತ್ತು. ಬಹುತೇಕ ಯಾವ ಅನುಮಾನಗಳು ಯಾರಿಗೂ ಇರ್ಲಿಲ್ಲ, ಸಚಿವ ಸಂಪುಟದ ಬಗ್ಗೆ ಯಾರಿಗೂ ಅನುಮಾನಗಳಿರ್ಲಿಲ್ಲ. ಆದ್ರೆ ಸೇರ್ಪಡೆ ಆಗ್ತಾ ಇದೆ. ನಿಮಗೆ ಅದನ್ನ ಹೇಗೆ ಮಾಡಿದ್ರೆ ಸಚಿವ ಸ್ಥಾನದ ಪಟ್ಟಿ ಅನುಸಂಧಾನದಿಂದ ಬದಲಾವಣೆ ಮಾಡಿದ್ರು. ಮಂಕಾಳ ವೈದ್ಯ ಅವ್ರನ್ನ ಯಾವಾಗ ಮಾಡುದು, ಸಚಿವ ಪ್ರಮಾಣ ವಚನ ಸಿದ್ಧತೆ ಮಾಡ್ತಿರೋ ಸಂದರ್ಭದಲ್ಲಿ ಹೋಯ್ತು. ಹಾಗಾಗಿ ಅವಕಾಶವನ್ನ ಎಲ್ಲ ರಾಜಕೀಯದಲ್ಲಿ ಏನಂದ್ರೆ ಎಲ್ಲವನ್ನ ಲೆಕ್ಕಾಚಾರ ನೋಡ್ತಾರೆ, ಹೇಗೆ ಏನು ಎತ್ತ ಅಂತ ನೋಡ್ತಾರೆ. ಅದು ನನಗನ್ನಿಸುವಂಥದ್ದು ಸಚಿವ ಸ್ಥಾನ ತಪ್ಪಿರುವಂತದಕ್ಕೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗಿಂತ ನಮ್ಮ ಕೊಡಗಿನವರ ಮುತುವರ್ಜಿ ಇಲ್ಲದಿರೋದು, ಆಸಕ್ತಿ ಇಲ್ಲದಿರುವಂಥದ್ದು, ಅಥವಾ ಒಂದು ಬೆಂಬಲವನ್ನ ವ್ಯಕ್ತಪಡಿಸದೇ ಇರುವಂಥದ್ದು, ಆ ಮನಸ್ಥಿತಿಯೇ ಅದಕ್ಕೆ ಕಾರಣ ಅಂತ ಅನಿಸ್ತದೆ. ಇವತ್ತು ಅವರನ್ನ ವಿಧಾನಸಭೆಯ ಉಪಸಭಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು. ಫಸ್ಟ್ ಆಫ್ ಆಲ್ ಸಾಂವಿಧಾನಿಕ ಹುದ್ದೆಗೆ ಅವರ ಅಭ್ಯರ್ಥಿಗಳನ್ನ ಚುನಾವಣೆ ಆದಾಗ ಅವ್ರ ಪಕ್ಷದ ಅಭ್ಯರ್ಥಿಗಳನ್ನ ಎಲ್ಲರೂ ನಿಲ್ಲಿಸ್ತಾರೆ, ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಹೇಳಿ ಆ ಹುದ್ದೆಗಳಿಗೆ ಅನೌನ್ಸ್ ಮಾಡುವಾಗ ಪಕ್ಷದ ವೇಣುಗೋಪಾಲ್ ಅವರ ಲೆಟರ್ ಹೆಡ್ ಅಲ್ಲಿ ಅವರು ಯಾರು ಸಭಾಧ್ಯಕ್ಷರು, ಯಾರು ಸಭಾಪತಿ, ಯಾರು ಉಪಸಭಾಧ್ಯಕ್ಷರು, ಯಾರು ಉಪಸಭಾಪತಿ ಅಂತ ಹೇಳಿ ಅವರೇ ಮಾಡೋದ್ರ ಮೂಲಕ, ಅಭ್ಯರ್ಥಿ ಅಂತಲ್ಲ ಇವರು ಅಂತ ಹೇಳುವ ಮೂಲಕ ಅವರು ನಡೆದುಕೊಂಡ ರೀತಿಯೂ ಸಹ ಸರಿ ಇಲ್ಲ. ಅದೇ ರೀತಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನು ಸಹ ಬಲವಂತವಾಗಿ ರಾಜೀನಾಮೆ ಪಡೆಯುವ ದೀರ್ಘ ಅನುಭವ ಇದ್ದು. ಹೌದು, 45 ವರ್ಷಕ್ಕೆ ಹೆಚ್ಚು ಕಾಲ ಅವರು MLC ಆಗಿ ಸುದೀರ್ಘ ಅವಧಿಯಿಂದ ರಾಜಕೀಯದಲ್ಲಿ ಇರುವಂತದ್ದು, ದಾಖಲೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಅವರಿಗೂ ವಯಸ್ಸಾಗಿದೆ ಪಾಪ, ಎಲ್ಲೂ ಕೂಡ ಕಪ್ಪು ಚುಕ್ಕಿ ಇಲ್ಲ. ಹೌದು, ಅವ್ರು ಒಳ್ಳೆ ರಾಜಕಾರಣಿ. ಅವರಿಗೂ ಸಹ ವಯಸ್ಸಾಗಿರೋದಕ್ಕೆ ಏನೇನು ಆಗ್ತದೆ ಗೊತ್ತಿಲ್ಲ. ಅವರೇ ಅವ್ರು ಹೇಳ್ತಾರೆ, ಲೆಟರ್ ಹೆಡ್ ತಂದ್ರು, ಅವರೇ ಟೈಪ್ ಮಾಡಿದ್ರು, ನಾನು ಸೈನ್ ಹಾಕಿದೆ ಅಂತ. ಅಲ್ಲಿ ವಿರೋಧ ಮಾಡಿದ್ರು, ಹೊರಗೆ ಬಂದ ತಕ್ಷಣ ವಿರೋಧ ಮಾಡಿದ್ರು. ಒಂದು ಹಂತಕ್ಕೆ ಅವರೇ ಹೇಳಿದ್ರು, ಮುಖ್ಯಮಂತ್ರಿ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಕೊಡಿ ಅಂತ ಹೇಳುವಾಗ ನಾವು ಕೊಡಲ್ಲ ಅಂತ ಹೇಳಿದ್ರು.
ನಮ್ಮ ಮೇಲೆ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಕ್ಕೆ ಅವಕಾಶ ಇಲ್ಲ. ಅಲ್ಲಿ ಸಭಾಪತಿಗಳ ಮೇಲೆ ಮಾಡೋದಾದ್ರೆ ಇನ್ನೊಂದು ಗಂಭೀರ ಆರೋಪಗಳಿರ್ಬೇಕು. ರಾಜ್ಯಕ್ಕವಾಗಿ ಆ ಹುದ್ದೆಯನ್ನು ತೆಗೆದುಕೊಂಡು ನಿಮ್ಗೆ ಇದು ಮಾಡಕ್ಕಾಗಲ್ಲ, ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಕ್ಕಾಗಲ್ಲ. ಯಾರನ್ನ ಮುಖ್ಯಮಂತ್ರಿ ನಿಲ್ಲಿಸಿದಾಗೆ ಸಭಾಪತಿನ ಇಳಿಸಕ್ಕೆ ಸಾಧ್ಯ ಆಗೋದಿಲ್ಲ. ಅದು ರಾಜಕೀಯ ರಹಿತವಾದ ಹುದ್ದೆ ಅಂತ ಕಾರಣಕ್ಕಾಗಿ ರಾಜಕೀಯ ಸಹಿತ ಆಗೋಗಿದೆ. ಅದಕ್ಕೆ ರಾಜಕೀಯ ರಹಿತ ನಾವು ಹೇಳೋದಷ್ಟೇ, ಎಲ್ಲಾ ಹುದ್ದೆಗಳು ರಾಜಕೀಯ ರಹಿತ ಅಂತ ಯಾವುದಿಲ್ಲ, ಎಲ್ಲ ರಾಜಕೀಯ ಆಗಿ ಹೋಗಿದೆ. ಅವ್ರನ್ನ ಇಳಿಸುವಾಗ ಅವರು ಆ ಹುದ್ದೆಯನ್ನು ಸಾಂವಿಧಾನಿಕ ಹುದ್ದೆಯಲ್ಲೂ ಸಹ ಆಟ ಆಡೋ ಪರಿಸ್ಥಿತಿ ಬಂದೋಯ್ತು. ಸಹಜವಾಗಿ ಆವಾಗ ಅತ್ಯಂತ ಕಿರಿಯ ಶಾಸಕರು ಆಗಿರುವಂತಹ, ಪ್ರಥಮ ಬಾರಿ ಗೆದ್ದಿರುವಂತಹ, ರಾಜಕೀಯವನ್ನ ಈಗ ಕಲಿತಿರುವಂತಹ, ರಾಜಕೀಯ ತಂತ್ರ, ಒಳತಂತ್ರಗಳು, ಕುತಂತ್ರ ಇದರೆಲ್ಲ ಬಗ್ಗೆ ಯಾವುದೇ ಅದರ ತೀರ ಆಳ ಅಗಲ ಗೊತ್ತಿಲ್ಲದಿರುವಂತಹ ಪೊನ್ನಣ್ಣವ್ರನ್ನ ತೀರ ಸಭಾಧ್ಯಕ್ಷ ಸ್ಥಾನಕ್ಕೆ ಯಾರೂ ನಿರೀಕ್ಷೆ ಮಾಡಲಿಲ್ಲ. ಬಹುಶಃ ಪೊನ್ನಣ್ಣವರೇ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ಸಭಾಧ್ಯಕ್ಷ ಸ್ಥಾನವನ್ನ ನನಗೆ ಕೊಡ್ತಾರೆ ಅಂತ ಹೇಳಿ ಯೋಚನೆ ಮಾಡಿಲ್ಲ ಅವರು. ನನಗೆ ಅನಿಸುವಂಥದ್ದು ಅವರು ಬಹಳ ತಾಳ್ಮೆಯಿಂದ, ಬಹಳ ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಯನ್ನ ನಿಭಾಯಿಸಿದರು. ಸಾಕಷ್ಟು ಜನ ಸಚಿವ ಸ್ಥಾನ ಸಿಗದೇ ಇರುವ ಸ್ಫೋಟಗೊಂಡ್ರು. ಕೆಲವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಬಂಡಾಯ ಎದ್ರು, ಅವರ ತಾಲೂಕು ಜಿಲ್ಲೆಗಳಲ್ಲಿ ಬಂದ್ ಮಾಡಿದ್ರು, ಹೋರಾಟ ಮಾಡಿದ್ರು, ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು, ಕಾಂಗ್ರೆಸ್ಗೆ ಓಟ್ ಹಾಕೋಲ್ಲ ಅಂತ ಹೇಳಿದ್ರು, ತಾರಾಮಾರ ಬೈದ್ರು. ಆದ್ರೆ ಇವರು ಬಹಳ ಪ್ರಜ್ಞಾಪೂರ್ವಕವಾಗಿ ಒಂದು ಮೌನಕ್ಕೆ ಶರಣಾಗಿ ಒಂದೆರಡು ದಿನ ಸುಮ್ಮನೆ ಇದ್ದು, ಅವರ ಬೆಂಬಲಿಗರಿಗೂ ಯಾರು ಮಾಡಬೇಡಿ, ಸುಮ್ಮನೆ ಕಾಯಿರಿ, ಸುಮ್ಮನೆ ವೆಯ್ಟ್ ಮಾಡಿ ಅಂತ ಹೇಳುವ ಸಂದೇಶವನ್ನು ಕೊಟ್ಟು ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಪ್ರತಿಕ್ರಿಯೆಯನ್ನು ಸದ್ಯಕ್ಕೆ ನೀಡದೆ ಅದಕ್ಕೂ ಮೌನ ವಹಿಸಿ ತಗೊಳ್ಳುವ ಅಂತ ಹೇಳಿ ನಾವು ಅವತ್ತು ನೀವು ಪ್ರಾರಂಭಿಕವಾಗಿ ಹಂತಕ್ಕೆ ಹೇಳಿದ ಅವ್ರು ಏನ್ ರಾಜಕೀಯವಾಗಿ ಏನ್ ನಿರ್ಧಾರ. ನಿಜವಾಗ್ಲೂ ಸಹಜವಾಗಿ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಬರುವವರಿಗೆ ಪಕ್ಷಕ್ಕೆ ರಾಜೀನಾಮೆ ಕೊಡ್ಬೇಕಾದ್ರಿಲ್ಲ, ಸಭಾಧ್ಯಕ್ಷರು ಕೊಡ್ತಾರೆ. ಉಪಸಭಾಧ್ಯಕ್ಷರು ಪಕ್ಷಕ್ಕೆ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ ಈ ನಿಯಮದ ಪ್ರಕಾರ. ಅದರೊಂದಿಗೆ ಅವರಿಗೆ ಪಕ್ಷದ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಆದ್ರೆ ನೈತಿಕವಾಗಿ ಒಬ್ಬ ಸಭಾಧ್ಯಕ್ಷ, ಉಪಸಭಾಧ್ಯಕ್ಷ ಸ್ಥಾನ ಅಥವಾ ಸಭಾಧ್ಯಕ್ಷ ಇಲ್ಲದಿರುವಾಗ ಸಭಾಧ್ಯಕ್ಷ ಪೀಠದ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂತವರು ಎಲ್ಲರನ್ನ ಸಮಚಿತ್ತದಿಂದ ನೋಡ್ಬೇಕು ಅಂತ ಹೇಳುವಂತ ಭಾವನೆ ಇರುವ ಕಾರಣಕ್ಕಾಗಿ ಅವರೊಂದು ರಾಜಕೀಯವಾಗಿ ಮಾತನಾಡುವಂಥದ್ದು ಅದು ಶೋಭೆ ತರುವಂತದಲ್ಲ, ನೈತಿಕತೆ ಅಲ್ಲ ಅಂತ ಕಾರಣಕ್ಕಾಗಿ ಅಷ್ಟೇ ಒಂದು ಕಟ್ಟುಪಾಡು, ಅದು ಸ್ವಯಂ ನಿಯಂತ್ರಣವನ್ನ ಮಾಡ್ಕೊಳ್ಳುವಂತ ಹುದ್ದೆ ಆಗಿಬಿಟ್ರೆ ರಾಜ್ಯಕ್ಕೆ ನೀವು ಸಭಾಧ್ಯಕ್ಷರಾಗಿ ರಾಜಕೀಯ ಮಾಡೋದು, ಉಪಸಭಾಧ್ಯಕ್ಷರಾಗಿ ರಾಜಕೀಯ ಮಾಡೋದು ಮಾಡಬಹುದಿತ್ತು. ಅದು ಆಗೋಲ್ಲ. ಆದ್ರೆ ಒಂಥರ ಕಟ್ಟಿ ಹಾಕಿದಾಗುತ್ತೆ. ಒಂದು ಯಾವ ಕ್ಷೇತ್ರಕ್ಕೂ ನ್ಯಾಯ ಕೊಡೋಕ್ಕಾಗೋದಿಲ್ಲ, ಪೀಠಕ್ಕೂ ಕೊಡೋದಾಗೋದಿಲ್ಲ, ಈ ಕಡೆ ರಾಜಕೀಯವಾಗಿ ನ್ಯಾಯ ಕೊಡೋದು. ಸಹಜವಾಗಿ ಏನೋ ಒಂದು ವಿವಾದಿತ ಹೇಳಿಕೆಯನ್ನ ಉಪಸಭಾಧ್ಯಕ್ಷರು ಕೊಟ್ಟರೆ ಅದು ರಾಜಕೀಯವಾಗಿ ಚರ್ಚೆ ಆಗುತ್ತೆ. ಶಾಸಕರನ್ನ ನಿಯಂತ್ರಿಸಬೇಕಾದರೂ, ಶಾಸಕರಿಗೆ ಅವಕಾಶ ಕೊಡಬೇಕಾದರೂ, ಶಾಸಕರ ಹಿತಾಸಕ್ತಿ ಕಾಪಾಡಬೇಕಾದ ಹುದ್ದೆಯಲ್ಲಿ ಇರುವಂತವರೇ ಅವರೇ ರಾಜಕೀಯವಾಗಿ ಮಾತಾಡಕ್ಕೆ ಪರವಾಗಿ ಯಾವುದೋ ಒಬ್ಬರ ಶಾಸಕರ ಬಗ್ಗೆ ವಿರುದ್ಧ ಮಾತಾಡೋದು, ಇನ್ನೊಂದು ಪಕ್ಷದ ಮುಖಂಡರ ಬಗ್ಗೆ ಮಾತಾಡೋದು, ಮಾಜಿ ಶಾಸಕರ ಬಗ್ಗೆ ಮಾತಾಡೋದು, ಏನೋ ಬಂದಾಗ ಏನಾಗುತ್ತೆ ಸಾರ್ವಜನಿಕವಾಗಿ ಆ ಹುದ್ದೆ ಘನತೆ ಗೌರವ ಚ್ಯುತಿ ಆಗುವಂತದ್ದಾಗುತ್ತೆ. ಸಹಜವಾಗಿ ಅದು ಕಟ್ಟಿ ಹಾಕಿದಾಗೆ ಆಗುತ್ತೆ ಅಂತ ಹೇಳುವ ಫೀಲ್ ಇತ್ತು. ಸಹಜವಾಗಿ ಸಭಾಧ್ಯಕ್ಷ, ಉಪಸಭಾಧ್ಯಕ್ಷ ಇದೆಲ್ಲ ರಾಜಕೀಯವಾಗಿ ಮುಗಿಯುವ ಹಂತದಲ್ಲಿ ಇರುವಂತವ್ರು, ಅಥವಾ ಯಾವುದೋ ಹುದ್ದೆ ಸಿಗದೇ ಇರುವ ಕಾರಣಕ್ಕಾಗಿ ಸಚಿವ ಸ್ಥಾನಕ್ಕೆ ಸಿಗಕ್ಕಿಲ್ಲ, ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಕಾರಣಕ್ಕಾಗಿ ಈ ಎಲ್ಲ ಹಿರಿತನಗಳ ಆಧಾರದಲ್ಲಿ ಮಾಡುವಂತ ಸಂದರ್ಭದಲ್ಲೇ ಊರಿರುವುದು. ಇದು ಪ್ರಾರಂಭಿಕ ಹಂತ ಮಾಡಿದಾಗ ಅವರ ಬೆಂಬಲಿಗರಿಗಂತೂ ಬಹಳ ಆತಂಕ ಸೃಷ್ಟಿ ಆಯಿತು. ಮುಂದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ, ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತದೆ, ಪಟ್ಟಣ ಪಂಚಾಯತ್ ಚುನಾವಣೆ ಬರ್ತದೆ, ಪುರಸಭೆ ಚುನಾವಣೆ ಬರ್ತದೆ, ನಗರಸಭೆ ಚುನಾವಣೆಗಳು ಬರ್ತದೆ, ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ. ನಮ್ ಕತೆ ಏನು? ನಮ್ ಪರವಾಗಿ ಪ್ರಚಾರ ಮಾಡಕ್ಕೆ ಯಾರು ಬರುದು? ಕದ್ದು ಮುಚ್ಚಿ ಮಾಡ್ಬೇಕಾಗುತ್ತೆ. ಏನೇ ಕೆಲಸ ಮಾಡ್ಬೇಕಾದ್ರೂ ಪಕ್ಷದ ಕೆಲಸವನ್ನು ಕದ್ದು ಮುಚ್ಚಿ ಮಾಡ್ಬೇಕಾಗುತ್ತೆ, ಬಹಿರಂಗವಾಗಿ ಗುಡಿಸ್ಕೊಳ್ಳೋದಿಲ್ಲ, ಹೇಳಿಕೆ ಕೊಡೋದಿಲ್ಲ. ನಮಗೆ ಧೈರ್ಯ ಯಾರು, ನಮಗೆ ಶಕ್ತಿ ಇದ್ದಿದೆ ಅವರ ಮೇಲೆ ನಾವು ನಂಬಿಕೆ ಇಟ್ಟುಕೊಂಡು ಚುನಾವಣೆ ಎದುರಿಸಿ ನಾವು ಸಿದ್ಧತೆ ಆಗ್ತಿದ್ವಿ ಅಂತ ಹೇಳುವ ಆತಂಕಗಳು ಕಾಡ್ತಾ ಇತ್ತು. ರಾಜ್ಯಕ್ಕೆ ಕಾರ್ಯದರ್ಶಿ ಹುದ್ದೆ ಅನುಸಾಗ್ತಿದ್ದಾಗೆ ಉಪಸಭಾಧ್ಯಕ್ಷರು ಸಿಗೋಲ್ಲ ಅಂತ ಹೇಳಿದಾಗ ಖುಷಿ ಪಟ್ಟವರೇ ಈ ಮುಂದಿನ ಚುನಾವಣೆಗಳಲ್ಲಿ ಸಿದ್ಧತೆ ಮಾಡ್ಕೊಂಡಿರೋರು. ಪ್ಲಸ್ ಕಾಂಗ್ರೆಸ್ಸಿನ ಮುಖಂಡರುಗಳು, ಕಾರ್ಯಕರ್ತರುಗಳು ಹೆಚ್ಚು ಸಂಭ್ರಮ ಪಟ್ಕೊಂಡ್ರು. ಯಾಕಂದ್ರೆ ಉಪಸಭಾಧ್ಯಕ್ಷ ಆಗ್ಲಿಲ್ಲಲ್ಲ, ಏನೋ ಒಂದು ಹುದ್ದೆ ಸಿಕ್ತಲ್ಲ ಅಂತ ಹೇಳುವುದನ್ನ ಅವರಿಗೆ ಸಮಾಧಾನ ಪಟ್ಕೊಂಡ್ರು. ಅವರು ಅದೇ ಪುನಃ ವೈಯಕ್ತಿಕ ಕಾರಣಕ್ಕಾಗಿ ಅವರ ಕುಟುಂಬದೊಂದಿಗೆ ಹೊಸ ದಿಲ್ಲಿಗೆ ಹೋಗಿದ್ದ ಸಂದರ್ಭದಲ್ಲೇ ಅವರು ನಾಯಕರೊಂದಿಗೆ ಮಾತುಕತೆಯನ್ನು ನಡೆಸಿದ ನಂತರ ಬಂದು ರಾಜ್ಯದ ನಾಯಕರುಗಳನ್ನ ಭೇಟಿ ಮಾಡ್ತಾರೆ. ಅವರು ಮನೆಗೆ ಅವರು ಯಾವಾಗ ಸಚಿವ ಸಂಪುಟದ ವಿಸ್ತರಣೆ ಆಗುತ್ತೆ ಆ ಸಂದರ್ಭದಲ್ಲಿ ಸಚಿವ ಸ್ಥಾನ ತಪ್ಪದೆ ಅಂತ ಗೊತ್ತಾಗ ವಾಪಸ್ ಮನೆಗೆ ಬಂದವರು ಮರಳಿ ಅವರಿಗೆ ಕಾಣಿಸ್ಕೊಳ್ಳಿಲ್ಲ. ನೇರವಾಗಿ ಹೊಸ ದಿಲ್ಲಿಗೆ ಹೋದ್ರು, ಅಲ್ಲಿ ಮುಖಂಡರೊಟ್ಟಿಗೆ ಮಾತಾಡಿದ್ರು. ಅದನ್ನು ಅಲ್ಲಿ ಯಾರಿಗೂ ಏನು ಹೇಳಲಿಲ್ಲ, ಏನು ಮಾತಾಡಿದ್ರೆ ಏನು ಅಂತ ಯಾರಿಗೂ ಹೇಳಲಿಲ್ಲ. ಮತ್ತೆ ಬಂದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ರಾಜ್ಯದ ಅಧ್ಯಕ್ಷರು, ಪಕ್ಷದ ಅವರ ಅಧ್ಯಕ್ಷರು ಇವರನ್ನೆಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಮಾಡೋದು ನಂತರ ಮೀಡಿಯಾಕ್ಕೆ ಮಾತಾಡಿದ್ರು. ಪಕ್ಷ ಏನು ಜವಾಬ್ದಾರಿ ಕೊಡುತ್ತಾ ಅದನ್ನ ನಾನು ನಿರ್ವಹಿಸ್ತೀನಿ, ನಾನು ಒಬ್ಬ ವಕೀಲನಾಗಿ ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿ ನನಗೆ ಖುಷಿ ಇದೆ, ಈ ಒಂದು ಹೇಳುವುದರ ಮೂಲಕ ಒಂದು ಸಂದೇಶವನ್ನ ಕೊಟ್ಟರು. ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧ, ಪಕ್ಷ ವಿರೋಧವಾಗಿ ಇಲ್ಲ, ನನಗೆ ಪಕ್ಷ ಮುಖ್ಯ, ಪಕ್ಷದ ನಿರ್ಧಾರ ಮುಖ್ಯ ಅಂತ ಹೇಳುವುದನ್ನ ಅವರು ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ರು. ಅದು ಸಹ ಬುದ್ಧಿವಂತಿಕೆ ನಡೆ. ಯಾಕಂದ್ರೆ ಉಪಸಭಾಧ್ಯಕ್ಷ ಸ್ಥಾನವನ್ನ ಅವರು ರಿಜೆಕ್ಟ್ ಮಾಡಿದ್ದಾರೆ, ಅದಕ್ಕಾಗಿ ಹುದ್ದೆ ಇನ್ನೊಂದು ಕೊಡ್ತಾ ಇದ್ದಾರೆ, ಆಲ್ಟರ್ನೇಟಿವ್ ಚರ್ಚೆ ಆಗ್ತಿತ್ತು. ಅದು ಯಾವ ಚರ್ಚೆಗೂ ಆಸ್ಪದವನ್ನೇ ಕೊಡದೆ ಅವರು ಒಂದು ಸೂಕ್ಷ್ಮವಾಗಿ ನೀವು ಗಮನಿಸಿದರೆ ಅವರು ಮೀಡಿಯಾದಲ್ಲಿ ಬೆಂಗಳೂರಲ್ಲಿ ಹೇಳಿಕೆ ಕೊಡುವಾಗ ಹೇಳಿಕೊಟ್ರು, ನನಗೆ ಹಿಂದೆ ಕೊಟ್ಟಿರುವ ಜವಾಬ್ದಾರಿಯನ್ನ, ಈಗ ಕೊಟ್ಟಿರುವ ಜವಾಬ್ದಾರಿಯನ್ನ, ಮುಂದೆ ಕೊಡುವ ಜವಾಬ್ದಾರಿಯನ್ನ ನಾನು ನಿರ್ವಹಿಸ್ತೇನೆ ಅಂತ ಹೇಳಿದ್ರು. ಈ ಮುಂದೆ ಕೊಡುವ ಜವಾಬ್ದಾರಿ ಅಂತ ಹೇಳುವಾಗ ಒಂದು ಏನೋ ಇದೆ ಅಂತ ಹೇಳುವುದನ್ನ ಸುಳಿಯುವಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಅವರು ಬಿಟ್ಟುಕೊಟ್ಟಿದ್ರು ಅಂತ ಅಂದ್ಕೊಳ್ತೀನಿ. ನಾನು ಸಹ ಪಕ್ಷದ ಮುಖಂಡರೊಟ್ಟಿಗೆ ಮಾತನಾಡುವಾಗ ಅವರು ಹೇಳಿದ್ರು,
ಇಲ್ಲ ಈ ಪೋಸ್ಟ್ ತಗೊಳ್ತಾರೆ, ಕೆಲವು ದಿನದಲ್ಲಿ ಬದಲಾವಣೆ ಆಗುತ್ತೆ ಅಂತ ವರಿಷ್ಠರು ಹೇಳ್ತಾರೆ. ನಾನು ಯಾರೋ ಸಚಿವ ಸ್ಥಾನ ಮತ್ತೆ ಖಾಲಿ ಆಗೋದು, ಯಾರೋ ರಾಜೀನಾಮೆ ಕೊಡ್ತಾರಾ, ಈ ಭ್ರಷ್ಟಾಚಾರದ ಆರೋಪದಲ್ಲಿರುವ ಜೈಲಿಗೆ ಹೋಗಿರುವ ಸಚಿವರುಗಳು ಇರುವಂತದ್ದು, ಯಾರೋ ಅಸಮಾಧಾನಿತರು ಇರುವುದು, ಯಾರೋ ತೆಗಿತಾರೆ ಕಾಣ್ತದೆ, ಆವಾಗೂ ಏನು ಕೊಡ್ತಾರೆ ಕಾಣ್ತದೆ ಲೆಕ್ಕಾಚಾರ ಹಾಕೊಂಡಿದೆ. ರಾಜಕೀಯ ಕಾರ್ಯದರ್ಶಿ ಆಗೋದನ್ನ ಯೋಚನೆ ಮಾಡಿಲ್ಲ. ಅದು ಆಟೋಮೆಟಿಕ್ ಆಗಿ ರಾಜ್ಯಪಾಲರ ಸಹಿ ಹಾಕಿದ ನಂತರನೇ ರಾಜಕೀಯ ಕಾರ್ಯದರ್ಶಿಯ ಹುದ್ದೆಯ ಆ, ಘೋಷಣೆ ಆಗಿರುವಂತದ್ದು. ನೀವು ಹೇಳಿದ ಹಾಗೇನೆ ಬಹುಶಃ ಎಲ್ಲರೂ ಚರ್ಚೆ ಆಗ್ತಿರುವಂತದ್ದೇ, ರಾಜ್ಯಕ್ಕೆ ಕಾರ್ಯದರ್ಶಿ ಅಂತ ಹೇಳುವಂಥದ್ದು ನೀವು ಹೇಗೆ ಬೇಕಾದ್ರೂ ತೆಗೆದುಕೊಳ್ಬಹುದು. ಸಂಪುಟ ದರ್ಜೆ ಒಬ್ಬ ಕ್ಯಾಬಿನೆಟ್ ಸಚಿವನಿಗೆ ಏನೆಲ್ಲ ಅವಕಾಶಗಳು, ಸ್ಥಾನಮಾನಗಳು, ಸವಲತ್ತುಗಳಿದೆ, ಅದು ಸಹಜವಾಗಿ ಸಿಗುತ್ತೆ. ಇವರಿಗೆ ಕ್ಯಾಬಿನೆಟ್ ದರ್ಜೆ ಇರುವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ರಾಜ್ಯಕ್ಕೆ ಕಾರ್ಯದರ್ಶಿಗೆ ಸಿಗುತ್ತೆ. ನಾನು ಲೆಕ್ಕಾಚಾರ ಹಾಕುವಂಗೆ ಅಥವಾ ನಾನು ವಿಶ್ಲೇಷಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಈ ಹುದ್ದೆ ಯಾವುದೇ ಹುದ್ದೆ ಇರಲಿ, ಆ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿಯ ಮೇಲೆ ಅದೆಲ್ಲವೂ ಅವಲಂಬಿಸಿರುತ್ತೆ. ಹುದ್ದೆ ಈಗ ಮುಖ್ಯಮಂತ್ರಿ ಇದ್ದೇ ಅಭ್ಯರ್ಥಿ ದುರ್ಬಲ ಆಗಿದ್ರೆ ಆ ಪೋಸ್ಟ್ ಮುಖ್ಯಮಂತ್ರಿ ಇದೆ ಅಂತ ಅದನ್ನ ನಡ್ಸ್ಕೊಂಡು ಏನು ಹೋಗಲ್ಲ. ಒಬ್ಬ ಸಚಿವ ಸಮರ್ಥವಾಗಿ ಇಲ್ಲದೆ ಹೋದ್ರೆ, ಕೆಲಸ ಮಾಡುವ ಆಸಕ್ತಿ ಇಲ್ಲದೆ ಹೋದ್ರೆ, ಕಾಳಜಿ ಇಲ್ಲದೆ ಹೋದ್ರೆ, ಮುತುವರ್ಜಿ ಇಲ್ಲದೆ ಹೋದ್ರೆ ಅವರಿಂದ ಆ ಸ್ಥಾನಕ್ಕೆ ಗೌರವ ಕೊಡಕ್ಕೆ ಅಥವಾ ಫುಲ್ಫಿಲ್ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಒಬ್ಬ ಸಾಮರ್ಥ್ಯ ಇರುವ ವ್ಯಕ್ತಿ ಬಂದ್ರೆ ಏನೂ ಇಲ್ಲದ ಹುದ್ದೆಗೆ ದೊಡ್ಡ ಅವಕಾಶಗಳನ್ನ ತಂದುಕೊಡ್ತಾರೆ. ಈಗ ನಮ್ದು ಭಾರತೀಯ ಚುನಾವಣಾ ಆಯೋಗಕ್ಕೆ ಗೌರವ ಬಂದಿದೆ TN ಶೇಷನ್ ಅವರು ಬಂದಾಗ. ಅವರಿಗೊಂದು ಚುನಾವಣಾ ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಅವರಿಗೆ ಅಧಿಕಾರ ಇದೆ, ಪವರ್ ಇದೆ, ಅವರೆಷ್ಟು ಪವರ್ಫುಲ್ ಅಂತ ಹೇಳೋದನ್ನ TN ಶೇಷನ್ ಅವರು ತೋರಿಸ್ಕೊಟ್ರು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಬಂದ ನಂತರ ರಾಷ್ಟ್ರಪತಿಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೊಂದು ಗೌರವ ಪಡಿಬಹುದು, ಎಷ್ಟೊಂದು ಗೌರವ ಸಿಗಬಹುದು, ಜನರೊಟ್ಟಿಗೆ ಎಷ್ಟು ಮಟ್ಟಿಗೆ ಮಹತ್ವವನ್ನು ಕೊಡಬಹುದು ಅಂತ ಹೇಳೋದನ್ನ ಸಿಂಬಾಲಿಕ್ ಆಗಿ ಆ ವ್ಯಕ್ತಿಗಳು ಬಂದಾಗ ಆ ಮಹಾನ್ ಹುದ್ದೆಗೆ ಇಂತ ವ್ಯಕ್ತಿಯಿಂದ ಆ ಹುದ್ದೆಗಳಿಗೆ ಗೌರವ ಬಂತು. ಅದೇ ರೀತಿ ಇವತ್ತು ಮುಖ್ಯಮಂತ್ರಿಯ ರಾಜ್ಯಕ್ಕೆ ಕಾರ್ಯದರ್ಶಿಯಾಗಿ ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿರುವಂತಹ ಪೊನ್ನಣ್ಣ ಅವರು ಮುಂದೆ ಅವರು ಮಾಡುವಂತ ಕೆಲಸ ಕಾರ್ಯಗಳ ಮೇಲೆ ಎಲ್ಲವೂ ಅವಲಂಬಿಸಿದೆ. ಸಹಜವಾಗಿ ಕೆಲವರು ನೋಡ್ತಿದ್ದಾರೆ, ಏನಾಗುತ್ತೆ ಅಂದ್ರೆ ಕೆಲವರು ಪ್ರಶ್ನೆಯನ್ನೇ ತಪ್ಪಾಗಿ ಕೇಳ್ಕೊಳ್ಳೋದು, ಉತ್ತರ ನಿಮಗೆ ಸರಿ ಪಡೆಯಕ್ಕೆ ಆಗಲ್ಲ. ನಿಮ್ಮ ಪ್ರಶ್ನೆ ತಪ್ಪಾಗಿದ್ರೆ ನಿಮಗೆ ಸರಿಯಾದ ಉತ್ತರ ಪಡೆಯೋದಕ್ಕೆ ಸಾಧ್ಯನೇ ಆಗೋಲ್ಲ. ಕೆಲವರು ಹಾಕಿದ್ದು ನೋಡಿದೆ, ಇದು ಸ್ವಂತ ಸಚಿವರ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಇದರಲ್ಲಿ ಅವಕಾಶ ಇಲ್ಲ ಅಂತ. ಸಚಿವರೇ ಅಲ್ಲದ ಮೇಲೆ ಸಚಿವರ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ಏನು? ಈಗ ನೀವು ಒಂದು ಪ್ರಶ್ನೆ ಕೇಳೋದು, ಸಚಿವರ ಮಾದರಿಯಲ್ಲಿ ಇವರಿಗೆ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ಅದು ಇಲ್ಲ ಅಂತ ಹೇಳ್ತೇನೆ. ಆಗ ಹೇಳುದು, ನೋಡಿ ಇಲ್ಲಿ ಕಾನೂನು ಪ್ರಕಾರ ಅವರು ಸಚಿವರ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅವ್ರು ಸಚಿವರೇ ಅಲ್ಲದ ಮೇಲೆ ಸಚಿವರ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಅವಕಾಶ ಎಲ್ಲಿದೆ? ಇಲ್ಲವೇ ಇಲ್ಲ. ಮತ್ತೆ ಇನ್ನೂ ಒಂದು, ಕೆಲವರು ನಾನು ನೋಡಿದೆ, ಸುರೇಶ್ ಕುಮಾರ್ ಅವರು ಅವರ ಸೋಷಿಯಲ್ ಮೀಡಿಯಾ ವಾಲ್ ಅಲ್ಲಿ ಹಾಕೊಂಡಿದ್ರು, 8 ಬಾರಿ ಶಾಸಕರಾಗಿ ಗೆದ್ದಿರುವಂತಹ, ಉಪಮುಖ್ಯಮಂತ್ರಿಯಾಗಿಯೂ ಅನುಭವ ಹೊಂದಿರುವಂತಹ, ಪಕ್ಷದ ಅಧ್ಯಕ್ಷರು ಆಗಿರುವಂತಹ ವ್ಯಕ್ತಿಗೆ ಕೇವಲ 2023ರಲ್ಲಿ ಗೆದ್ದವರು ರಾಜಕೀಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ. ಅವರು ನನಗೂ ಆತ್ಮೀಯರೇ, ಅವರು ತುಂಬಾ ಹಿರಿಯ ರಾಜಕಾರಣಿ ಇದ್ದಾರೆ. ನಾನು ಬಯಸಿದ್ದೆ ಅವರು ಒಂದೆಲ್ಲ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು, ಅಂತವ್ರೊಬ್ಬರು ರಾಜಕೀಯದ ಮುಖ್ಯಮಂತ್ರಿ ಆದ್ರೆ ಒಳ್ಳೇದು ಅಂತ ಹೇಳುವಂತಹ ಯೋಚನೆ ನನಗೂ ಬಂದಿತ್ತು. ಅವರಿಗೂ ಸಹ ಜಾತಿಯ ಕಾರಣಕ್ಕಾಗಿ ಅವರನ್ನು ಎಷ್ಟು ಹಂತಕ್ಕೆ ಬೆಳೆಯಬೇಕು ಅಷ್ಟು ಹಂತಕ್ಕೆ ಅವರಿಗೂ ಬೆಳೆಯಕ್ಕೆ ಅವಕಾಶಗಳು ಹೊಂದಿಲ್ಲ. ಅಂದ್ರೆ ಇತರ ಎಲ್ಲ ಜನಪ್ರತಿನಿಧಿಗಳಿಗಿಂತ ಸ್ವಲ್ಪ ಭಿನ್ನ ಜನಪ್ರತಿನಿಧಿ, ಸಮಾಜದಲ್ಲಿ ಆಗ್ತಿರುವಂತ ವಿಚಾರಗಳಿಗೆ ಸ್ಪಂದಿಸುವಂತ ವ್ಯಕ್ತಿ. ಅವರು ಸಹ ಆ ಪೋಸ್ಟ್ ಹಾಕುವಾಗ ಎಡವಿದ್ರು ಅಂತ ಅನಿಸ್ತದೆ. ಇಲ್ಲಿ ಅವ್ರೇನು ಸಲಹೆ ಕೊಡ್ತಾರೆ, ಇಷ್ಟು 8 ಅವಧಿಗೆ ಆಯ್ಕೆಯಾದವರು, ಉಪಮುಖ್ಯಮಂತ್ರಿ ಆದವರು, ಪಕ್ಷದ ಆಡಳಿತವನ್ನು ನಡೆಸಿದವರು, ಇವ್ರಿಗೆ ಏನು ಕಿರಿಯರು ಕೊಡ್ತಾರೆ ಅಂತ ಹೇಳಿ. ಇವರು ರಾಜ್ಯಕ್ಕೆ ಸಲಹೆಗಾರರಲ್ಲ. ರಾಜ್ಯಕ್ಕೆ ಕಾರ್ಯದರ್ಶಿ ಅಂತ ಹೇಳಿದ್ರೆ ಸಂಯೋಜನೆ ಮಾಡುವಂಥದ್ದು. ಈಗ ಕಾರ್ಯದರ್ಶಿ ಬೇರೆ, ಸಲಹೆಗಾರ ಬೇರೆ. ಸಲಹೆಗಾರ ಅಲ್ಲ, ಇವರು ಏನು ನೀವು ಹೀಗೆ ಆಳ್ವಿಕೆ ನಡೆಸಿ, ನೀವು ರಾಜ್ಯಕ್ಕೆ ನಿರ್ಧಾರವನ್ನು ಹೀಗೆ ತೆಗೆದುಕೊಳ್ಳಿ ಅಂತ ಹೇಳುವಂತಲ್ಲ. ಬೇರೆ ಬೇರೆ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ವಿದ್ಯಮಾನಗಳೇನಿರ್ತದೆ, ಅವರ ಪಕ್ಷದ ಅಸಮಾಧಾನಿತ ಶಾಸಕರುಗಳಿರ್ಬೋದು, ಮಾಜಿ ಸಚಿವರುಗಳಿರ್ಬೋದು, ಅಥವಾ ಪಕ್ಷದ ಸ್ಥಳೀಯವಾಗಿರುವಂತಹ ಭಿನ್ನಾಭಿಪ್ರಾಯಗಳಿರ್ಬೋದು, ಶಾಸಕರೊಟ್ಟಿಗೆ ಕಮ್ಯುನಿಕೇಶನ್ ಮಾಡುವಂತಿರ್ಬೋದು, ಅಥವಾ ಎಲ್ಲ ಶಾಸಕರಿಗೆ, ಎಲ್ಲ ಸಚಿವರಿಗೆ, ಎಲ್ಲ ಸಭೆ ಕಾಲಗಳಲ್ಲಿ ಭೇಟಿ ಮಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಗೆ ಸಹಜವಾಗಿ ಸಾಧ್ಯ ಆಗಲ್ಲ. ಬೇರೆ ಬೇರೆ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಚಟುವಟಿಕೆ ಇರೋ ಕಾರಣಕ್ಕಾಗಿ ಎಲ್ಲರಿಗೂ ಸುಲಭವಾಗಿ ಸಿಗಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ರಾಜ್ಯಕ್ಕೆ ಕಾರ್ಯದರ್ಶಿ ಒಟ್ಟಿಗೆ ಚರ್ಚೆ ಮಾಡಿ ಬೇರೆ ಬೇರೆ ವಿಚಾರಗಳನ್ನ ಮುಖ್ಯಮಂತ್ರಿ ತಲುಪಿಸುವ ಕೆಲಸಗಳನ್ನ ಮಾಡ್ತಾರೆ. ಅವರ ವ್ಯಾಪ್ತಿಯ ಅಲ್ಲದ ವಿಚಾರವನ್ನ ಎತ್ತುಕೊಂಡು, ಅಥವಾ ಅವರು ಯೋಚನೆ ಮಾಡಿದ ರೀತಿಯಲ್ಲಿ ಬೇರೆ ತರ ಯೋಚನೆ ಮಾಡಿಕೊಂಡು ವಯಸ್ಸಿನ ರೀತಿಯಲ್ಲಿ ಅವ್ರನ್ನ ನಿರ್ಧಾರ ಮಾಡುವಂಥದ್ದು ಇಲ್ಲ. ನಿಜವಾಗಲೂ ನಾನು ಅಂದುಕೊಂಡಿರುವುದು, ಬಹುಶಃ ರಾಜ್ಯಕ್ಕೆ ಕಾರ್ಯದರ್ಶಿಗೆ ಚರ್ಚೆನೇ ಇವತ್ತು ಸ್ಟಾರ್ಟ್ ಆಗಿದೆಯಾ ಅಂತ ಅನಿಸ್ತಾ ಇದೆ. ಹಿಂದೆ ನಮಗೆ ಯಾರೋ ರಾಜ್ಯಕ್ಕೆ ಕಾರ್ಯದರ್ಶಿ ಅಂತ ಹೇಳಿದ್ರೆ ಯಾರೋ ಒಬ್ರು ಸಚಿವ ಸ್ಥಾನ ವಂಚಿತರಾಗಿರ್ತಾರೆ, ಯಾರೋ ಒಬ್ಬ ಅಸಮಾಧಾನಿತರಾಗಿರ್ತಾರೆ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹಲವು ಜನರನ್ನ ರಾಜ್ಯಕ್ಕೆ ಕಾರ್ಯದರ್ಶಿ ಮಾಡಿದ್ರು. ಅವರಿಗೇನು ಈ ರಾಜಕೀಯ ಕಾರ್ಯದರ್ಶಿ ಹುದ್ದೆಯೋ ಒಂದು ಹುದ್ದೆ ಅಷ್ಟೇ ಬಿಟ್ರೆ ಅವ್ರಿಗೇನು ಆ ಜವಾಬ್ದಾರಿ ನಿರ್ವಹಿಸುವವರು ಅಲ್ಲ, ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸುವರು. ಎಲ್ಲರೂ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಮಾತು ಕೇಳ್ತಾರೆ, ಸಿದ್ದರಾಮಯ್ಯ ಮಾತಾಡಕ್ಕಾಗುತ್ತಾ ಅಂತ ಹೇಳ್ತಿರು. ಆ ತರದ ಕೊರತೆಗಳು ಪೊನ್ನಣ್ಣವ್ರ ಇಲ್ಲ. ಈಗ ಇವನ್ ಸೇಮ್ ಯಡಿಯೂರಪ್ಪರವರೊಟ್ಟಿಗೆ ರಾಜಕೀಯ ಕಾರ್ಯದರ್ಶಿರಾಗಿದ್ರು ಜೀವರಾಜ್ ಅವರು, ನಮ್ಮ ರೇಣುಕಾಚಾರ್ಯ ಅವರು, ಇವರೆಲ್ಲ ಹೋಗಿ ಅವರಿಗೆ ಯಡಿಯೂರಪ್ಪ ಅವರಿಗೆ ಹೀಗೆ ಮಾಡಿ ಹಾಗೆ ಮಾರ್ಗದರ್ಶನ ಮಾಡಕ್ಕಾಗುತ್ತಾ?
ಮಾರ್ಗದರ್ಶನ ಮಾಡಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದ್ರೆ ರಾಜ್ಯಕ್ಕೆ ಕಾರ್ಯದರ್ಶಿಗೆ ಇರುವಂತದ್ದು ಮಹತ್ವದ ಹುದ್ದೆಗಳು ಏನು ಮಹತ್ವ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗೆ ತುಂಬಾ ನಿಕಟವಾಗಿ ಸಂಪರ್ಕ ಇರುತ್ತೆ. ನೀವು ಈಗ ವಿಧಾನ ಮಂಡಲದ ಅಧಿವೇಶನ ಪ್ರಾರಂಭ ಆಗಿರೋ ಕಾಲಘಟ್ಟದಲ್ಲೇ ಒಂದು ದಿನಕ್ಕೆ ಮುಂಚಿತವಾಗಿ ಅವರು ನೇಮಕ ಆಗಿದೆ. ರಾಜ್ಯಪಾಲರ ಸಹಿ ಆದ ತಕ್ಷಣವೇ ಅವರು ಮುಖ್ಯಮಂತ್ರಿ ಮನೆಯಲ್ಲಿ ಇದ್ದಾರೆ, ಮುಖ್ಯಮಂತ್ರಿ ಒಟ್ಟಿಗೆ ಡಿಸ್ಕಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಯಾಕೆಂದ್ರೆ ಕಾವೇರಿ ಜಲ ವಿವಾದ ಇದೆ, ತಮಿಳುನಾಡಿಗೆ ನೀರು ಹಂಚಿಕೆ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಪ್ರಕಾರ ನೀರು ಬಿಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿದೆ. ಕರ್ನಾಟಕದ ರೋಲ್ ಏನು, ಸುಪ್ರೀಂ ಕೋರ್ಟ್ ತೀರ್ಪನ್ನ ಪಾಲನೆ ಮಾಡಬೇಕು. ಇಲ್ಲಿ ಕರ್ನಾಟಕದ ರೈತರ ಹಿತಾಸಕ್ತಿನ ಕಾಪಾಡಬೇಕು, ಹೋರಾಟಗಾರರನ್ನ ನಿಭಾಯಿಸಬೇಕು, ಜನವಿರೋಧವಾದಂತ ಸರ್ಕಾರದ ವಿರುದ್ಧವಾದಂತ ಅಭಿಪ್ರಾಯ ಬರುವುದನ್ನು ನಿಯಂತ್ರಿಸಬೇಕು. ಬಹಳ ಸೂಕ್ಷ್ಮವಾಗಿ ವಿಚಾರ. ನೀರು ಬಿಡೋದಿಲ್ಲ ಅಂತ ಆಟ ತೊಟ್ರೆ ಸರ್ಕಾರವೇ ಪತನವಾಗಿ ಹೋಗುತ್ತೆ. ಇಲ್ಲ ನಾನು ನೀರು ಬಿಡ್ತೀನಿ ಅಂತ ಹೇಳಿದ್ರೆ ರೈತ ವಿರೋಧಿ ಅಂತ ಹೇಳಿ ಹಣೆಪಟ್ಟಿ ಕಟ್ಟಿಕೊಳ್ಬೇಕಾಗುತ್ತೆ. ಅದು ಶಾಸನಸಭೆ ನಡೆಯುತ್ತಿರುವ ಸಂದರ್ಭದಲ್ಲಿ ಈ ವಿಚಾರ ಇದ್ದಾಗ ಮುಖ್ಯಮಂತ್ರಿಗೆ ಏನು ಮಾಡಬೇಕು, ಹೇಗೆ ಮಾತಾಡಬೇಕು, ಪ್ರತಿಯೊಂದು ಮಾತಲ್ಲಿಯೂ ಮಹತ್ವಗಳಿರ್ತದೆ. ಆ ಸಂದರ್ಭದಲ್ಲಿ ಅವರೊಟ್ಟಿಗೆ ಡಿಸ್ಕಷನ್ಗೆ ಪ್ರಾರಂಭವಾಯಿತು. ಅದರೊಂದಿಗೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಕೃಷ್ಣಪ್ಪ ಸೇರಿದಂತೆ ಹಲವರು ಸಚಿವರು ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹಠ ಹಿಡಿದು ಮಹಿಳೆಯರಿಗೆ ಅವಕಾಶ ಇಲ್ಲ ಅಂತ ಹೇಳುವಂಥದ್ದು, ಖಾತೆ ಹಂಚಿಕೆ ಸಂಬಂಧಪಟ್ಟ ಹಾಗೆ ಜವಾಬ್ದಾರಿಗಳ ಗಲಾಟೆಗಳಿರ್ಬೋದು. ಮೈಸೂರಲ್ಲಿ ಕೆ.ವೆಂಕಟೇಶ್, ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ತನ್ವೀರ್ ಶೇಟ್, ಎ.ಆರ್. ಕೃಷ್ಣಮೂರ್ತಿ ಇವರೆಲ್ಲ ಸೇರಿ ಒಂದು ಪರ್ಯಾಯ ಶಕ್ತಿಯ ರಾಜಕೀಯ ಶಕ್ತಿಯ ರೀತಿಯಲ್ಲಿ ಒಂದು ಸಭೆ ಮಾಡಿ ಸಂದೇಶ ನೀಡಿರುವಂತಿರುವುದು, ಇದೆಲ್ಲವೂ ಕ್ಲಿಷ್ಟಕರ ಇರುವ ಸಂದರ್ಭದಲ್ಲೇ ಪೊನ್ನಣ್ಣನ ಬಳಕೆ ಆಗಿರುವುದನ್ನು ನಾವು ಗಮನಿಸಿದ್ವಿ. 2-3 ದಿನನೇ ಅವರು ನಿಕಟವಾಗಿ ಸಿಎಂ ಒಟ್ಟಿಗೆ ನಿಕಟವಾಗಿರುವಂತ, ಅಂದ್ರೆ ಸಿಎಂಗೂ ಅವರ ಮೇಲೆ ನಂಬಿಕೆ ಇದೆ, ನನ್ನೊಂದಿಗೆ ಇವರು ಇರಬೇಕು, ಕಾನೂನು ಪಾಂಡಿತ್ಯ ಹೊಂದಿರುವಂತಹ ಉತ್ಸಾಹಿ ಆಗಿರುವಂತ ಪೊನ್ನಣ್ಣಂತ ಒಬ್ಬ ವ್ಯಕ್ತಿ ನನ್ನೊಟ್ಟಿಗೆ ಇರಬೇಕು ಅಂತ ಹೇಳುವುದನ್ನ ಅವರು ತೋರಿಸಿದ್ದಾರೆ. ನೀವು ಇನ್ನೂ ಒಂದು ಸೂಕ್ಷ್ಮವಾಗಿ ಗಮನಿಸಿದರೆ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿ ಅಧ್ಯಕ್ಷ ಅಂತ ಇರ್ಬೋದು, ಬೇರೆ ಬೇರೆ ಸಂದರ್ಭ ಇರ್ಬೋದು, ಅವರು ಎಲ್ಲ ಇದಾದಾಗ ಅವ್ರ ಹಿಂದ್ಗಡೆ ಯಾರು ನಿಲ್ಲಕ್ಕೆ ಕೂರಕ್ಕೆ ಬಿಡಲ್ಲ. ತುಂಬಾ ಸಲ ಬಹಿರಂಗ ಫಂಕ್ಷನ್ ಅಲ್ಲೂ ಯಾರು ಇದ್ರೆ ಮೈಕಕ್ಕೆ ಯಾರು ಫೋಸ್ ಕೊಡ್ಬೇಡಿ ಹೋಗಿ ಅಂತ ಹೇಳ್ತಾರೆ. ಪ್ರೆಸ್ ಮೀಟ್ ಆಗುವಾಗ ಆಚೆ ಈಚೆ ಇದ್ರೆ ಹೋಗಿ ಅಂತ ಹೇಳಿದ್ರೆ, ಆದ್ರೆ ಪೊನ್ನಣ್ಣ ಒಟ್ಟಿಗೆ ನಿಲ್ಸ್ಕೊಂಡು ಅವರು ಮಾತಾಡಿದ್ದಾರೆ. ಬಹುಶಃ ಅದು ಸಹ ಅವರಲ್ಲಿ ಅವ್ರ ಮೇಲೆ ಇಟ್ಟಿರುವ ನಂಬಿಕೆ ಅಂತ ಹೇಳುವಂಥದ್ದು. ಮತ್ತೆ ಆ ಸ್ಥಾನವನ್ನ ಇಟ್ಟುಕೊಂಡು ರಾಜಕೀಯವಾಗಿ ಇರ್ಬೋದು, ಅಭಿವೃದ್ಧಿಯ ವಿಚಾರದಲ್ಲಿ ಇರ್ಬೋದು, ಕೊಡಗಿಗೆ ಏನೇನು ಪ್ರಯೋಜನ ಆಗುತ್ತೆ ಅಂತ ಹೇಳೋದನ್ನು ಸಹ ಯೋಚನೆ ಮಾಡ್ಬೇಕಾಗುತ್ತೆ. ವೈಯಕ್ತಿಕವಾಗಿ ರಾಜಕೀಯವಾಗಿ ಅವರಿಗೆ ಬೆಳೆಯುವುದಕ್ಕೂ ಸಹ ಪೊನ್ನಣ್ಣನವರಿಗೆ ಏನೇನು ಅಂತ ಹೇಳುವಂಥದ್ದು ಅದು ಮುಂದಿನ ದಿನಗಳು ಅವರ ಕಾರ್ಯವೈಖರಿಗಳ ಮೇಲೆ ಅದು ನಿರ್ಧಾರ ಆಗ್ತದೆ. ಸದ್ಯಕ್ಕೆ ಈಗ ಇನ್ನು ಉಳಿದಂತಹ ಅವಧಿ ಸುದೀರ್ಘ ಅವಧಿ ಇಲ್ಲ, ಈಗ ಆಲ್ಮೋಸ್ಟ್ 3 ವರ್ಷ ಕಳೆದು ಹೋಗಿದೆ. ಮಿಕ್ಕ ಅವಧಿ ಈ ಸೂಕ್ಷ್ಮ ಅವಧಿಯಲ್ಲಿ ಇವರಿಗೆ ರಾಜಕೀಯವಾಗಿ ಲಾಭ ಆಗ್ಬೋದು ಅನ್ಸುತ್ತಾ? ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ? ಹೆಚ್ಚು ತಗೊಂಡ್ರು 1-1.5 ವರ್ಷ ತಗೊಳ್ಬಹುದು. ಆ ಅವಧಿಯಲ್ಲಿ ಪೊನ್ನಣ್ಣವರಿಗೆ ಸಹಜವಾಗಿ ಡಿ.ಕೆ. ಶಿ ಅವರಿಗೆ ಲಾಭ ಆಗಿ ಆಗುತ್ತೆ. ಪೊನ್ನಣ್ಣವರು ಇದನ್ನ ಯಾವ ರೀತಿ ಚಾಲೆಂಜಿಂಗ್ ಆಗಿ ಬಳಸ್ಕೊಳ್ಬೇಕು?